ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ KCET ಎಕ್ಸಾಮ್ ನಿಮಗೆ ಗೊತ್ತಿದೆ, ನವಂಬರ್ 2ನೇ ತಾರೀಕು KCET ಎಕ್ಸಾಮ್ ಇದೆ. ಹಾಗೆ NET ಎಕ್ಸಾಮ್ ಇನ್ನು ಅಪ್ಕಮಿಂಗ್ ಡೇಸಲ್ಲಿ ಕಾಲ್ಫರ್ ಆಗೋ ಚಾನ್ಸಸ್ಸು ಕೂಡ ಇದೆ. ಸೊ ನಿಮಗೆ ಗೊತ್ತಿರೋ ಹಾಗೆ ಎಲ್ಲರಿಗೂ ಕಾಮನ್ ಸಬ್ಜೆಕ್ಟ್ ಅಂದರೆ ಪೇಪರ್ ಫಸ್ಟ್. ಈ ಜನರಲ್ ಸ್ಟಡೀಸ್ ಪೇಪರ್ ಏನಿದೆಯಲ್ಲ, ಪೇಪರ್ ಫಸ್ಟ್ ಎಲ್ಲರಿಗೂ ಕಾಮನ್ನು. ಪೇಪರ್ ಸೆಕೆಂಡ್ ಮಾತ್ರ ಚೇಂಜ್ ಇರುತ್ತೆ. ಕೆಲವೊಬ್ರದ್ದು ಇಂಡಿಯನ್ ಪೊಲಿಟಿ ಇರ್ಬೋದು, ಎಕನಾಮಿಕ್ಸು, ಜಿಯೋಗ್ರಫಿ, ಹಿಸ್ಟ್ರಿ, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು ಪೇಪರ್ ಸೆಕೆಂಡ್ ಚೇಂಜ್ ಇರುತ್ತೆ. ಬಟ್ ಎಲ್ಲರಿಗೂ ಮಾತ್ರ ಪೇಪರ್ ಫಸ್ಟ್ ಕಾಮನ್. ಅದರಲ್ಲೂ ಪೇಪರ್ ಫಸ್ಟಲ್ಲಿ ಟೋಟಲಿ 50 ಕ್ವಶನ್ಸ್ ಇರ್ತಾವೆ, 50 ಪ್ರಶ್ನೆಗಳಿರ್ತಾವೆ. ಸೊ ಈ 50 ಕ್ವಶನ್ಸಲ್ಲಿ ಈ ಆ್ಯಪ್ಟಿಟ್ಯೂಡು, ಆಮೇಲೆ ಲಾಜಿಕಲ್ ರೀಸನಿಂಗು, ಡಾಟಾ ಇಂಟರ್ಪ್ರಿಟೇಷನ್, ಈ 3 ಟಾಪಿಕ್ಕಿಗೆ ಸಂಬಂಧಪಟ್ಟಂಥ ಟೋಟಲಿ ಎಷ್ಟು ಪ್ರಶ್ನೆಗಳು ಅಂದರೆ 15 ಪ್ರಶ್ನೆಗಳಿರ್ತಾವೆ. 15 ಕ್ವಶನ್ಸ್ ಇರ್ತಾವೆ. ಸೊ ಇಲ್ಲಿ ಒಂದು ಪ್ರಶ್ನೆಗೆ 2 ಮಾರ್ಕ್ಸ್ ಅಂದರೆ 15 ಪ್ರಶ್ನೆಗಳಿಂದ ಟೋಟಲಿ ನಿಮಗೆ 30 ಮಾರ್ಕ್ಸ್ ಇರುತ್ತೆ. ಸೊ ಈ ಯಾವ ಥರ ಪ್ರಶ್ನೆಗಳು ಬರ್ತವೆ, ಆನ್ಸರ್ ಮಾಡೋ ವಿಧಾನಗಳನ್ನು ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀವಿ. ವೀಡಿಯೋಸ್ ಯಾರೆಲ್ಲ ವಾಚ್ ಮಾಡಿಲ್ಲ, ದಯವಿಟ್ಟು ಅವೆಲ್ಲ ವೀಡಿಯೋಸ್ನ ನೀವೆಲ್ಲ ವಾಚ್ ಮಾಡಿ ನೋಟ್ಸ್ ಥರ ನಿಮ್ಮ ನೋಟ್ಬುಕ್ಕಲ್ಲಿ ಎಲ್ಲ ಪ್ರತಿಯೊಂದು ಕ್ವಶನ್ಸ್ನ ಬರ್ಕೊಂಡು ಯಾವ ಥರ ಸೊಲ್ಯೂಷನ್ ಮಾಡೋ ವಿಧಾನಗಳನ್ನು ಬರ್ಕೊಳ್ತಾ ಬಂದ್ರಿ ಅಂದರೆ 100% ನೆಕ್ಸ್ಟ್ ಎಕ್ಸಾಮಲ್ಲಿ ಈ ಸಬ್ಜೆಕ್ಟ್ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ತುಂಬ ಸುಲಭವಾಗಿ ನೀವು ಬಿಡಿಸ್ತೀರಿ. ಓಕೆನಾ? ಸೊ ಈ ಕ್ಲಾಸಲ್ಲೂ ಕೂಡ ಇನ್ನೂ ಬೇರೆ ಬೇರೆ ಥರದ ಪ್ರಶ್ನೆಗಳಿರ್ತವೆ. ಅವನ್ನ ಆನ್ಸರ್ ಮಾಡೋದ ವಿಧಾನಗಳನ್ನು ನಿಮಗೆಲ್ಲ ಹೇಳ್ಕೊಡ್ತೀನಿ. ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಸೊ ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಸೊ ಅಲ್ಲಿ TET ಪೇಪರ್ ಫಸ್ಟು, ಪೇಪರ್ ಸೆಕೆಂಡ್ ಆಗಿರ್ಬೋದು, ಹಾಗೆ HSTR, GPSTR, ಲ್ಯಾಂಡ್ ಸರ್ವೈವಲ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ PSTR ಎಕ್ಸಾಮ್ನ ಆನ್ಲೈನ್ ಕೋರ್ಸಸ್ಸು ಅವೈಲೇಬಲ್ ಇದ್ದಾವೆ. ಸೊ ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ 9071673831 ಅಥವಾ 32ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡ್ಕೋಬೋದು ಅಂತ ಹೇಳ್ತಾ, ಸೊ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಬರೋಣ. ಸೊ ಇಲ್ಲಿ ಬ್ಲಡ್ ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಂತೆ ಇದೆ ನೋಡ್ರಿ. P ಈಸ್ ದ ಫಾದರ್ ಆಫ್ R, S ಈಸ್ ದ ಸನ್ ಆಫ್ Q, T ಈಸ್ ದ ಬ್ರದರ್ ಆಫ್ P. ಇಫ್ R ಈಸ್ ದ ಸಿಸ್ಟರ್ ಆಫ್ S, ಹೌ ಈಸ್ Q ರಿಲೇಟೆಡ್ ಟು T ಅಂತಿದೆ. P ಯು R ರ ತಂದೆ, S ಅನ್ನು Q ರ ಮಗ, T ಯು P ರ ಸಹೋದರ, R S ರ ಸಹೋದರಿಯಾಗಿದ್ದರೆ Q ಯು T ಗೆ ಹೇಗೆ ಸಂಬಂಧಿಸಿದ್ದಾನೆ ಅಂತ ಪ್ರಶ್ನೆ ಇದೆ. ಸೊ ನೋಡಿರಿ, ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ಒಂದು ಫ್ಯಾಮಿಲಿ ಟ್ರೀ ಹಾಕೋಣ, ವಂಶ ವೃಕ್ಷ ಅಂತ ಕರಿತೀವಲ್ಲ, ಆ ಥರ ಫ್ಯಾಮಿಲಿ ಟ್ರೀ ಹಾಕೋಣ. P ಯು R ರ ತಂದೆ ಅಂತಿದೆ. ಸೊ P ಅಂತಕ್ಕಂಥ ವ್ಯಕ್ತಿ ಇದಲ್ಲ, ಇವನು ಆರ್ಗೆ ತಂದೆ. ತಂದೆ ಅಂದರೆ ಇವನು ಪುರುಷ ಪ್ಲಸ್ ಬರಿತಾ ಇದ್ದಾನೆ. ಯಾರಿಗೆ ತಂದೆ ಅಂದರೆ ಇವನು ಆರ್ಗೆ ತಂದೆ ಆಗಿದ್ದಾನೆ, ಆರ್ನ ಇಲ್ಲಿ ಬರಿತಾ ಇದ್ದಾನೆ. ಸೊ ಮತ್ತು S ಅನ್ನು Q ರ ಮಗ ಅಂತ ಇದೆ. S ಅನ್ನು Q ರ ಮಗನ ಇಲ್ಲಿ ಎಲ್ಲಿ ಬರಿಬೇಕು ಈ ವಂಶವೃಕ್ಷದಲ್ಲಿ ಇವ್ರನ್ನ ಅಂತ ಗೊತ್ತಾಗಲ್ಲ. ಆಗ ಈ ಸೆಂಟೆನ್ಸ್ ಫಸ್ಟ್ ಹಾಗೆ ಪೆಂಡಿಂಗ್ ಇಲ್ಲ ಆ ಸೆಂಟೆನ್ಸ್, ಹೌದಾ? ಸೊ ನೆಕ್ಸ್ಟ್ ಮುಂದಿನ ಸೆಂಟೆನ್ಸ್ ಹೋದ್ರಿ. T ಯು P ರ ಸಹೋದರ ಅಂತಿದೆ. T ಅನ್ನೋರು P ರ ಸಹೋದರ. ಈ P ಇದನ್ನಲ್ಲ, ಇವನಿಗೆ ಸಹೋದರ ಇದ್ದಾನೆ. ಸಹೋದರ ಯಾರಂದರೆ ಸೊ T ಅನ್ನೋರು P ರ ಸಹೋದರ ಅಂದರೆ ಅವನು ಪುರುಷ, ಅವನು ಪ್ಲಸ್ ಅಂತ ಬರಿತಾ ಇದ್ದಾನೆ. ಆಮೇಲೆ R S ರ ಸಹೋದರಿ ಆಗಿದ್ದರೆ ಈ R ಅನ್ನೋರು Sಗೆ ಸಹೋದರಿ ಅಂತೇಳಿದಾನೆ. ಸೊ R ಅನ್ನೋರು S ರ ಸಹೋದರಿ ಅಂದರೆ ಇವರು ಫೀಮೇಲ್, ಮಹಿಳೆ, ಮೈನಸ್ ಬರೀತಾ ಇದ್ದಾನೆ. ಸೊ S ಈ ಕಡೆ ಬರೀತಾ ಇದ್ದಾನೆ. S ಹುಡುಗ ಆಗಿದ್ರೆ ಇವರು ಸಹೋದರಿನೇ, S ಹುಡುಗಿ ಆಗಿದ್ರು R ಅನ್ನೋರು ಸಹೋದರಿನೇ ಅಂತ ಬರಿತೀನಿ. ಸೊ ಇವಾಗ ಒಂದು ಸೆಂಟೆನ್ಸ್ ಪೆಂಡಿಂಗ್ ಬಿಟ್ಟಿದ್ನಲ್ಲ, ಈ ರೌಂಡ್ ಆಫ್ ಮಾಡಿ ಇದನ್ನು ಇಲ್ಲಿ ಬರಿತಾ ಹೋಗೋಣ. ನೋಡಲ್ಲಿ S ಅನ್ನು Q ರ ಮಗ ಅಂತ ಇದೆ. ಸೊ S ಅನ್ನು Q ರ ಮಗ. S ಅನ್ನು ಮಗ ಅಂದರೆ ಪುರುಷ ಪ್ಲಸ್ ಬರಿತೀನಿ. ಯಾರಿಗೆ ಮಗ ಅಂದರೆ Qಗೆ ಮಗ ಅಂತೇಳಿದ್ದಾರೆ. ಅಂದಮೇಲೆ Qನ ಎಲ್ಲಿ ಬರಿಬೇಕು ಅಂದರೆ S Qಗೆ ಮಗ ಅಂದಮೇಲೆ Q ಅನ್ನೋರು Sಗೆ ತಂದೆ ಅಥವಾ ತಾಯಿ ಆಗಿರ್ತಾರೆ. ಆದರೆ Sಗೆ ತಂದೆ ಆಲ್ರೆಡಿ P ಅಂತ ಗೊತ್ತಾಗಿದೆ. ಯಾಕಂದರೆ R ಮತ್ತು S ಸಿಬ್ಲಿಂಗ್ಸ್, ಒಡ ಹುಟ್ಟಿದವರು ಅಂದಮೇಲೆ ಇವರಿಬ್ಬರಿಗೂ ತಂದೆ P. ಸೊ ಹಾಗಾದ್ರೆ Q ಅನ್ನೋರು ಏನಾಗಿರ್ತಾರೆ ಅಂದರೆ Sಗೆ ತಂದೆ ಆಗಿರಲ್ಲ, ತಾಯಿ ಆಗಿರ್ತಾರೆ. ಹಾಗಾಗಿ Qನ P ಪಕ್ಕದಲ್ಲಿ ಬರ್ಕೊಂಡ್ವಿ ಅಂದರೆ ಈ P ಮತ್ತು Q ಇವರಿಬ್ಬರನ್ನ ಡಬಲ್ ಲೈನ್ ಹಾಕಿ ಆರೋ ಮಾರ್ಕ್ ಹಾಕಿ ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಹಾಕಿದ್ದೀನಿ ಅಂದರೆ P ಮತ್ತು Q ಕಪಲ್ಸ್ ಆಗ್ತಾರೆ. ಇವರಿಗೆ 2 ಜನ ಮಕ್ಕಳು. ಯಾರ್ಯಾರು ಅಂದರೆ R ಮತ್ತು S ಮತ್ತು R ಅನ್ನೋರು ಸಿಬ್ಲಿಂಗ್ಸ್, ಒಡ ಹುಟ್ಟಿದವರು ಆಗ್ತಾರೆ.
ಸೊ ಇವಾಗ ಪ್ರಶ್ನೆ ಹೇಳಿ ಕೇಳಿದ್ದಾರೆ ಅಂದರೆ ಕ್ಯೂ ಯು ಟಿಗೆ ಹೇಗೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ದಾರೆ ಅಂದರೆ, ಸೊ ನೋಡ್ರಿ, ಹೌ ಈಸ್ ಕ್ಯೂ ರಿಲೇಟೆಡ್ ಟು ಟಿ ಅಂದರೆ ಟಿಗೆ ಕ್ಯೂ ಏನು ಸಂಬಂಧ ಅಂತ. ಟಿಗೆ ಕ್ಯೂ ಏನಾಗಬೇಕು ಅಂತ ಕೇಳಿದ್ದಾರೆ ಅಂದರೆ, ಟೀನ ಬ್ರದರು ಪಿನ ವೈಫು ಕ್ಯೂ ಆಗಿರೋದ್ರಿಂದ ಬ್ರದರ್ಸ್ ವೈಫನ್ನ ಏನಂತ ಕರಿತೀವಿ, ಟೀನ ಬ್ರದರ್ ಪಿನ ವೈಫು ಕ್ಯೂ ಆಗಿರೋದ್ರಿಂದ ಬ್ರದರ್ಸ್ ವೈಫನ್ನ ನಾವೇನಂತ ಕರಿತೀವಿ, ಸಿಸ್ಟರ್ ಇನ್ ಲಾ ಅಂತ ಕರಿತೀವಿ. ಅಂದರೆ ಸಹೋದರನ ಹೆಂಡತಿ ಅಂದರೆ ಅತ್ತಿಗೆ ಅಂತ ಕರೀತಾರೆ ಕನ್ನಡದಲ್ಲಿ ನಾವು. ಸೊ ಅತ್ತಿಗೆ ಅಂದರೆ ಇಂಗ್ಲೀಷಲ್ಲಿ ಸಿಸ್ಟರ್ ಇನ್ ಲಾ ಅಂತ ಕರಿತೀವಿ. ಆಪ್ಷನ್ ಬಿ ಇದಕ್ಕೆ ಕರೆಕ್ಟ್ ಆನ್ಸರ್. ವೈಫ್ ಅಂದರೆ ಹೆಂಡತಿ ಅಂತ ಹೇಳ್ತೀವಿ, ಬ್ರದರ್ ಇನ್ ಲಾ ಅಂದರೆ ಭಾವ ಅಥವಾ ಬಾಮಾಯಿದ ಅಂತ ಕರಿತೀವಿ, ಡಾಟರ್ ಇನ್ ಲಾ ಅಂದರೆ ಸೊಸೆ ಅಂತ ಕರಿತೀವಿ. ಬಟ್ ಇಲ್ಲಿ ಅತ್ತಿಗೆ ಆಗಬೇಕು, ಅತ್ತಿಗೆ ಅನ್ನೋದು ಆಪ್ಷನ್ ಬಿ ನಲ್ಲಿದೆ, ಸಿಸ್ಟರ್ ಇನ್ ಲಾ ಅಂತ. ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಗೊತ್ತಾಯ್ತಾ ಫಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಬರೋಣ. ಇಫ್ ವಾರಣಾಸಿ is coded as WCUESGZQ then the code of Kolkata will be ಅಂತ ಇದೆ. ವಾರಣಾಸಿಯನ್ನು ನಾವು WCUESGZQ ಎಂದು ಕೋಡ್ ಮಾಡಿದ್ದಾರೆ, ಕೋಲ್ಕತ್ತಾದ ಕೋಡ್ ಹೀಗಿರುತ್ತದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ನಾವು ನೋಡ್ರಿ ಆಲ್ಫಾಬೆಟ್ಸ್ ಬರ್ಕೊಳ್ಳೋಣ. ಏನಿಂದ ಝಡ್ ತನಕ ನಾವು ಆಲ್ಫಾಬೆಟ್ಸ್ ಬರ್ಕೊಂಡ್ರೆ ಸೊ ನಮಗೆ ಆನ್ಸರ್ ಮಾಡೋದು ಈಸಿ ಆಗುತ್ತೆ. ಸೊ ಇಲ್ಲಿ ಕೊಟ್ಟಿರೋ ವರ್ಡು ವಾರಣಾಸಿ VARANASI ಅಂತ ವಾರಣಾಸಿ ಅಂತ ಇದೆ. ವಾರಣಾಸಿಯನ್ನು ಏನಂತ ಕೋಡ್ ಮಾಡಿದ್ದಾರೆ, WCU ಆಮೇಲೆ ESGZQ ಅಂತ ಕೋಡ್ ಮಾಡಿದ್ದಾರೆ. ಸೊ ಇಲ್ಲಿ ಕೇಳಿರೋದು ಕೋಲ್ಕತ್ತಾ, ಅಲ್ಲಿ ಏನು ಸ್ಪೆಲ್ಲಿಂಗ್ ಕೊಟ್ಟಿದ್ದಾರೆ ಅಷ್ಟೇ ಮಾತ್ರ ಬರೀ COLKATA ಕೋಲ್ಕತ್ತಾ ಅಂತ ಯಾವ ರೀತಿ ಕೋಡ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಸೊ ವಿಗೆ ಕೋಡ್ ಲೆಟ್ರ್ W ಆಗುತ್ತೆ. ಸೊ ಎಗೆ ಕೋಡ್ ಲೆಟ್ರ್ C ಬಲ್ದಾರೆ ಅಂದರೆ ಆಲ್ಫಾಬೆಟ್ಸಲ್ಲಿ ನೋಡ್ರಿ ವಿನ ನೆಕ್ಸ್ಟ್ ಲೆಟ್ರ್ W ಇದೆ ಅಂದರೆ ಇಲ್ಲಿ ಕೆನ ನೆಕ್ಸ್ಟ್ ಲೆಟ್ರ್ ಬರೆಯೋಣ. ಕೆನ ನೆಕ್ಸ್ಟ್ ಲೆಟ್ರ್ ಯಾವುದಿದೆ, ಎಲ್ ಇದೆಯಲ್ಲ, ಎಲ್ ಬರ್ಕೋಬೇಕು. ಕೆನ ನೆಕ್ಸ್ಟ್ ಲೆಟ್ರಲ್ಲಿ ಎಲ್ ಕಾಣಿಸ್ತಾ ಇದೆಯಲ್ಲ, ಎಲ್ ಬರ್ಕೋಬೇಕು. ಓಕೆನಾ. ಸೊ ನೆಕ್ಸ್ಟ್ ಎಗೆ ಸಿ ಬಲ್ದಾರೆ ಅಂದರೆ ಆಲ್ಫಾಬೆಟಲ್ಲಿ ಏನಿಂದ ಸಿಗೆ ಒಂದು ಲೆಟ್ರ್ ಗ್ಯಾಪ್ ಕೊಟ್ಟು ನೋಡ್ರಿ. ಇಲ್ಲಿ ಏನಿಂದ ಸಿಗೆ ಹಿಂದ್ಗಡೆ ಕಾಣಿಸ್ತೈತೆ, ಏನಿಂದ ಸಿಗೆ ಒಂದು ಅಕ್ಷರ ಗ್ಯಾಪ್ ಕೊಟ್ಟು ಸಿ ಇದೆ ಅಂದರೆ, ಅದೇ ಥರ ಓನಿಂದ ಮುಂದಕ್ಕೆ ಒಂದು ಅಕ್ಷರ ಗ್ಯಾಪ್ ಕೊಟ್ಟು ಬರ್ರಿ ಅಂದರೆ ಕ್ಯೂ ಬರುತ್ತೆ. ಸೊ ಅಂದರೆ ನಮಗೆ ಬೇಕಾಗಿರೋ ಆನ್ಸರಲ್ಲಿ ಫಸ್ಟ್ 2 ಲೆಟರ್ಸ್ LQ ಬಂತು. ಇಲ್ಲಿ LO ಇದೆ ಅಂದರೆ ಇದು ರಾಂಗ್ ಆನ್ಸರು, ಇದು ಬರೀ H ಇದೆ ಅಂದರೆ ರಾಂಗ್ ಆನ್ಸರು, Z ಇದೆ ಅಂದರೆ ರಾಂಗ್ ಆನ್ಸರು. LQ ಫಸ್ಟ್ 2 ಲೆಟರ್ಸ್ LQ ಇರೋದು ಆಪ್ಷನ್ ಡಿ ನಲ್ಲಿ ಮಾತ್ರ. ಇದೇ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು. ಆಪ್ಷನ್ ಡಿ ಕಾಣಿಸುತ್ತಲ್ಲ, ಇದು ರೈಟ್ ಆನ್ಸರ್ ಆಗುತ್ತೆ. LQOOFZH ಅಂತ ಇದೆ ನೋಡ್ರಿ, ಆಪ್ಷನ್ ಡಿ. ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಓಕೆನಾ. ಈ ರೀತಿ ಈ ಪ್ರಶ್ನೆಗೆ ನಾವು ಆನ್ಸರ್ ಮಾಡ್ತೀವಿ. ನೆಕ್ಸ್ಟ್ ಥರ್ಡ್ ಕ್ವಶನ್ ಬರೋಣ. ಇಂಟ್ರೊಡ್ಯೂಸಿಂಗ್ ರಾಕೇಶ್ ಟು ಅವರ್ ಹಸ್ಬೆಂಡ್, ಎ ವುಮೆನ್ ಸೆಡ್, ಹಿಸ್ ಬ್ರದರ್ಸ್ ಫಾದರ್ ಈಸ್ ದ ಓನ್ಲಿ ಸನ್ ಆಫ್ ಮೈ ಗ್ರ್ಯಾಂಡ್ ಫಾದರ್. ದ ವುಮೆನ್ ಈಸ್ ರಿಲೇಟೆಡ್ ಟು ರಾಕೇಶ್ ಆ್ಯಸ್ ಅಂತ ಇದೆ ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ಓದಿ, ರಾಕೇಶ್ನನ್ನು ತನ್ನ ಗಂಡನಿಗೆ ಪರಿಚಯಿಸಿದ ಒಬ್ಬ ಮಹಿಳೆ. ನೋಡು, ರಾಕೇಶನ್ನ ತನ್ನ ಗಂಡನಿಗೆ ಒಬ್ಬ ಮಹಿಳೆ ಪರಿಚಯ ಮಾಡಿಕೊಡ್ತಾಳೆ ಅಂತ. ಸೊ ಏನಂತ ಪರಿಚಯ ಮಾಡ್ಕೊಳ್ತಾಳೆ ಅಂದರೆ ಅವನ ಅಂದರೆ ಇಲ್ಲಿ ಯಾರು, ರಾಕೇಶ್ ಅಂತ. ಅವನ ಅಂದರೆ ಇಲ್ಲಿ ರಾಕೇಶನ ಅಣ್ಣನ ತಂದೆ. ನನ್ನ ಅಂದರೆ ಯಾರು ಹೇಳ್ತಾ ಇರೋದು, ಆ ಮಹಿಳೆ ಹೇಳ್ತಾ ಇರೋದಲ್ಲ, ನನ್ನ ಪ್ಲೇಸಲ್ಲಿ ಆ ಮಹಿಳೆ ಬರಿಬೇಕು. ನನ್ನ ಅಜ್ಜನ ಒಬ್ಬನೇ ಮಗ ಅಂತ ಹೇಳಿದ್ದಾರೆ. ಫಸ್ಟ್ ಇಲ್ಲಿ ನನ್ನ ಅಂತ ಸ್ಟಾರ್ಟ್ ಆಗಿದೆಯಲ್ಲ, ಇಲ್ಲಿಂದ ಬರ್ಕೊಳ್ಳೋಣ. ನನ್ನ ಅಂದರೆ ಆ ಮಹಿಳೆಯ ಅಜ್ಜ ಅಂದರೆ ಯಾವ ಥರ ಸಂಬಂಧ ನೋಡ್ರಿ. ಸೊ ಫಸ್ಟ್ ಇಲ್ಲಿ ಮಹಿಳೆ ಬರಿಬೇಕು, ಮಹಿಳೆಯ ತಂದೆ ಮೇಲ್ಗಡೆ ಬರೀತಾರೆ. ಸೊ ತಂದೆಯ ತಂದೆ ಏನಿರ್ತಾರಲ್ಲ, ಆ ಮಹಿಳೆಗೆ ಏನಾಗ್ತಾರೆ, ಅಜ್ಜ ಆಗ್ತಾರಲ್ಲ. ಸೊ ನೋಡ್ರಿ, ನನ್ನ ಅಜ್ಜನ ಒಬ್ಬನೇ ಮಗ. ನನ್ನ ಅಜ್ಜನ ಅಂದರೆ ಆ ಮಹಿಳೆಯ ಅಜ್ಜನಿಗೆ ಒಬ್ಬನೇ ಮಗ ಅಂದರೆ ಆ ಮಹಿಳೆಯ ತಂದೆನೇ ಆಗಿರ್ತಾರೆ. ಇವರು ಏನಿದಾರಲ್ಲ, ಇವರು ರಾಕೇಶ್ನ ಅಣ್ಣನ ತಂದೆ. ನೋಡ್ರಿ, ರಾಕೇಶ್ನ ಅಣ್ಣನ ತಂದೆ ಅಂದರೆ ಸೊ ರಾಕೇಶನ್ನ ಈ ಮಹಿಳೆ ಪಕ್ಕದಲ್ಲಿ ಬರ್ಕೊಂಡ್ರೆ ಮಾತ್ರ ರಾಕೇಶನ ಅಣ್ಣನ ಅವನ ಪಕ್ಕದಲ್ಲಿ ಬರ್ಕೊಂಡು. ಸೊ ನೋಡ್ರಿ, ಈ ರಾಕೇಶನ ಅಣ್ಣನ ತಂದೆ ಇದಾರಲ್ಲ ಇವರು, ರಾಕೇಶ್ನ ಅಣ್ಣನ ತಂದೆ ಇದಾರಲ್ಲ ಇವರು, ಈ ವ್ಯಕ್ತಿ ಏನಿದಾರಲ್ಲ ಇವರು ರಾಕೇಶ್ನ ಅಣ್ಣನ ತಂದೆ ಇದಾರಲ್ಲ ಇವರು ಈ ಮಹಿಳೆಯ ಅಜ್ಜನ ಒಬ್ಬನೇ ಮಗ ಅಂತ ಹೇಳಿದ್ರೆ ಅಂದರೆ ಆ ಮಹಿಳೆಗೆ ತಂದೆ ಆ ವ್ಯಕ್ತಿನೇ ಆಗಿರ್ತಾರೆ ಅಂತ. ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ ಪ್ರಕಾರ ಈ ರೀತಿ ಫ್ಯಾಮಿಲಿ ಟ್ರೀ ಹಾಕಂತೀವಿ ನಾವು. ಸೊ ಇಲ್ಲಿ ಪ್ರಶ್ನೆ ಕೇಳಿರೋದು ಏನು ಅಂದರೆ,
ಆ ಮಹಿಳೆ ರಾಕೇಶ್ನಿಗೆ ಹೇಗೆ ಸಂಬಂಧ ಹೊಂದಿದ್ದಾಳೆ ಅಂತ ಕೇಳಿದರೆ ಅಂದರೆ ಈ ರಾಕೇಶ್ನಿಗೆ ಈ ಮಹಿಳೆ ಏನಾಗಬೇಕು ಅಂದರೆ ಏನಾಗ್ತಾರೆ, ಅವ್ರು 3 ಜನ ಒಡ ಹುಟ್ಟಿದವರು ಅಂದಮೇಲೆ ಸಹೋದರಿ ಆಗ್ತಾಳೆ, ಸಿಸ್ಟರ್ ಆಗ್ತಾಳೆ. ಆಪ್ಷನ್ ಸಿನಲ್ಲಿದೆ ನೋಡ್ರಿ, ಆಪ್ಷನ್ ಸಿನಲ್ಲಿ ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಓಕೆನಾ, ಈ ರೀತಿ ಈ ಪ್ರಶ್ನೆಗೆ ನಾವು ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 2 numbers are in the ratio ಅಂತಿದೆ. 2 numbers are in the ratio 2:5 ಅಂತ ಕೊಟ್ಟಿದ್ದಾರೆ. 2 numbers are in the ratio 2:5. If 16 is added to both the numbers, if 16 is added to both the numbers, the ratio becomes 1:2 ಅಂತ. The numbers are ಅಂತಿದೆ. ಎರಡು ಸಂಖ್ಯೆಗಳು 2:5 ಅನುಪಾತದಲ್ಲಿವೆ. ಎರಡೂ ಸಂಖ್ಯೆಗಳಿಗೆ 16 ಸೇರಿಸಿದರೆ ಅವುಗಳ ಅನುಪಾತ 1:2 ಆಗುತ್ತದೆ. ಹಾಗಾದರೆ ಆ ಸಂಖ್ಯೆಗಳು ಯಾವ್ಯಾವು ಅಂತ ಕಂಡುಹಿಡಿಬೇಕು. ನೋಡ್ರಿ, ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ಇಲ್ಲಿ ಆಪ್ಷನ್ ಥ್ರೂ ಹೋಗೋಣ. ಯಾವ ಎರಡು ಸಂಖ್ಯೆಗಳ ಅನುಪಾತ ಈ 2:5 ಬರುತ್ತಲ್ಲ ಅದೇ ಆಪ್ಷನ್ ಸರಿ ಅಂತ. ಇದು 8 2 16, 8 5 40 ಕ್ಯಾನ್ಸಲ್ ಆಗಿ 2:5 ಬರುತ್ತೆ. ಇದು 10 2 20, 10 5 50 ಕ್ಯಾನ್ಸಲ್ ಆಗಿ ಇದರಲ್ಲೂ 2:5 ಬರುತ್ತೆ. ಇದು 14 2 28, 14 5 70 ಕ್ಯಾನ್ಸಲ್ ಆಗಿ ಇದು 2:5 ಬರುತ್ತೆ. ಇದು 16 2 32, ಇದು 16 5 80 ಕ್ಯಾನ್ಸಲ್ ಆಗಿ ಇದರಲ್ಲೂ 2:5 ಬರ್ತಾ ಇದೆ. ಅಂದರೆ ಇಲ್ಲಿ ಕೊಟ್ಟರೆ ಎಲ್ಲ ಆಪ್ಷನ್ಸಲ್ಲೂ 2:5 ಇದೆ. ಇಲ್ಲಿ ಕೊಟ್ಟರೆ ಎಲ್ಲ ಆಪ್ಷನ್ಸಲ್ಲಿ ಏನಿದೆ, 2:5 ಇದೆ. ಹಾಗಾದರೆ ಆನ್ಸರ್ ಯಾವುದು ಅಂತ ಆಪ್ಷನ್ ಥ್ರೂ ನೋಡ್ತಾ ಹೋದ್ರೆ ಗೊತ್ತಾಗಲಿಲ್ಲ. ಆದರೆ ಇನ್ನೂ ಒಂದು ಕಂಡೀಷನ್ ಇದೆ, ಎರಡೂ ಸಂಖ್ಯೆಗಳಿಗೆ 16 ಕೂಡ್ಕೋಬೇಕು. ಸೊ ಇಲ್ಲಿರೋ 16 ಏನಿದೆಯಲ್ಲ ಫಸ್ಟ್ ಸಂಖ್ಯೆ, ಇದಕ್ಕೆ 16 ಕೂಡಿದರೆ 32 ಆಗುತ್ತೆ. ಈ 40ಕ್ಕೆ 16 ಕೂಡಿದಾಗ 56 ಬರುತ್ತೆ. ಸೊ ಈ 20ಕ್ಕೆ 16 ಕೂಡ್ರಿ 36 ಬರುತ್ತೆ. ಈ 50ಕ್ಕೆ 16 ಕೂಡ್ರಿ 66 ಆಗುತ್ತೆ. ಈ 28ಕ್ಕೆ 16 ಕೂಡ್ರಿ 44 ಬರುತ್ತೆ. 70ಕ್ಕೆ 16 ಕೂಡ್ರಿ 86 ಬರುತ್ತೆ. 32ಕ್ಕೆ 16 ಕೂಡಿದರೆ 48 ಬರುತ್ತೆ. 80ಕ್ಕೆ 16 ಕೂಡಿದರೆ 96 ಬರುತ್ತೆ. ಸೊ ಎಲ್ಲ ಸಂಖ್ಯೆಗಳಿಗೂ 16 ಕೂಡ್ತಾ ಹೋದಾಗ ಸೊ ಇಲ್ಲಿ ಏನು ಹೇಳಿದರೆ, 16 ಕೂಡಿದಾಗ ಅನುಪಾತ 1:2 ಆಗಬೇಕು. 1:2 ಅಂದರೆ ಇದು 1:2 ಬರಲ್ಲ, 1 to ಡಬಲ್ ಆಗಲ್ಲ. ಇದು 1:2 ಅಂದರೆ ಈ ನಂಬರ್ಗಿಂತ ಇದು ಡಬಲ್ ಇರಬೇಕು ಅಂತ. 32 64 ಆಗಲ್ಲ, ಇದು 36 72 ಇದು ಆಗಲ್ಲ. 44 88, ಇದು 88 ಇಲ್ಲ. 48 96 ಕರೆಕ್ಟ್ 96 ಇದೆ. ಇದು 48 1 48 96 ಕ್ಯಾನ್ಸಲ್ ಆಗಿ ಇದರಲ್ಲಿ ರೇಷಿಯೋ 1:2 ಬರುತ್ತೆ. ಅಂದರೆ ಆ ಎರಡು ಸಂಖ್ಯೆಗಳು, ಇದು ಲಾಸ್ಟ್ ಆಪ್ಷನ್ ಡಿ ಇದೆಯಲ್ಲ 32 80 ಅಂತ, ಇವು ಕರೆಕ್ಟ್ ಆಗ್ತವೆ. ಗೊತ್ತಾಯ್ತಾ ಯಾವ ಥರ ಅಂತ? ಇದು ಆಪ್ಷನ್ ಥ್ರೂ ಆನ್ಸರ್ ಮಾಡಿದ್ದು. ಇಲ್ಲ ಆಪ್ಷನ್ ಥ್ರೂ ಮಾಡಲಿಕ್ಕಾಗಲ್ಲ ಅಂದರೆ ವಿತೌಟ್ ಆಪ್ಷನ್ ಆನ್ಸರ್ ಮಾಡೋದಾದ್ರೆ ಎರಡು ಸಂಖ್ಯೆಗಳ ಅನುಪಾತ 2:5 ಅಂತ ಕೊಟ್ಟಿದ್ದಾರಲ್ಲ, ಒಂದು ಸಂಖ್ಯೆನ 2x ಅಂತ ಬರ್ಕೊಳ್ರಿ, ಮತ್ತೊಂದು ಸಂಖ್ಯೆನ 5x ಅಂತ ಭಿನ್ನರಾಶಿ ರೂಪದಲ್ಲಿ 1/1 ಬರ್ಕೊಂಡು ಎರಡೂ ಸಂಖ್ಯೆಗಳಿಗೆ 16 ಕೂಡಿದಾಗ ಅಂತಿರೋದ್ರಿಂದ ಇದಕ್ಕೆ +16 ಆ್ಯಡ್ ಮಾಡಿ, ಇದಕ್ಕೆ +16 ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಅವಾಗ 16 ಆ್ಯಡ್ ಮಾಡಿದ್ರೆ ಅನುಪಾತ 1:2 ಅಂತ ಕೊಟ್ಟಿದ್ದೀನಲ್ಲ, ಅದನ್ನ 1/2 ಅಂತ ಬರ್ಕೊಂಡು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಎಕ್ಸ್ ವ್ಯಾಲ್ಯೂ ಕಂಡುಹಿಡ್ಕೋಬೇಕು. ಸೊ ಓರೆ ಗುಣಾಕಾರ ಮಾಡ್ಕೊಂಡು ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯೋದಾದ್ರೆ 2 × 2x ಅಂದರೆ 4x ಆಗುತ್ತೆ. ಪ್ಲಸ್ 2 × 16 ಗುಣಾಕಾರ ಮಾಡಿದ್ರೆ 16 32 ಬರುತ್ತೆ. ಸೊ 1 × 5x ಅಂದರೆ 5x ಬರುತ್ತೆ. ಸೊ ಪ್ಲಸ್ 1 × 16 ಅಂದರೆ 16 ಬರುತ್ತೆ. ಇವಾಗ 4x ಈ ಕಡೆ ಬರುತ್ತೆ, 5xಲ್ಲಿ 4x ಕಳೆದ್ರೆ ಇನ್ನು 1x ಬರುತ್ತೆ. ಸೊ +16 ಈ ಕಡೆ ಬಂದರೆ -16 ಆಗುತ್ತೆ. 32 -16, 32 16 ಕಳೆದ್ರೆ 16 ಬರುತ್ತೆ. x = 16 ಬರುತ್ತೆ. ಸೊ x = 16 ಬಂದಿದೆ ಅಂದರೆ ಮೊದಲನೇ ಸಂಖ್ಯೆ 2x ಅಂತ ಬರ್ಕೊಂಡಿದ್ದೀವಲ್ಲ, 2 × x ಅಂದರೆ 16, 16 32 ಅನ್ನೋದು ಒಂದು ಸಂಖ್ಯೆ. ಎರಡನೇ ಸಂಖ್ಯೆ 5x ಇದೆಯಲ್ಲ, 5 × x ಅಂದರೆ 16, 16 5 80, ಒಂದು ಸಂಖ್ಯೆ 32, ಮತ್ತೊಂದು ಸಂಖ್ಯೆ 80, 32 80 ಅಂತ ಆಪ್ಷನ್ ಡಿ ನಲ್ಲಿದೆ. ದಿಸ್ ಈಸ್ ದ ಆನ್ಸರ್ ಅಂತ ಕರಿತೀವಿ. ಕ್ಲಿಯರ್ ಆಗಿ ಗೊತ್ತಾಯ್ತಾ? ನೆಕ್ಸ್ಟ್ ಪ್ರಶ್ನೆ ಬರೀ, ಇನ್ ಎ ಸರ್ಟೈನ್ ಕೋಡ್ ಸೆಲೆಕ್ಷನ್ ಈಸ್ ಕೋಡೆಡ್ ಆಸ್ QC JC AR GML. ದ ಕೋಡ್ ಆಫ್ ಅಮೇರಿಕನ್ಸ್ ವಿಲ್ ಬಿ. ನಿರ್ದಿಷ್ಟ ಕೋಡ್ನಲ್ಲಿ ಸೆಲೆಕ್ಷನನ್ನು ಈ ರೀತಿ ಕೋಡ್ ಮಾಡಲಾಗಿದೆ. ಅಮೇರಿಕನ್ಸ್ನ ಕೋಡ್ ಹೇಗಿರುತ್ತದೆ ಅಂತ ಕ್ವಶನ್ ಕೇಳಿದ್ದಾನೆ. ಸೊ ಇಲ್ಲಿ ಸೆಲೆಕ್ಷನ್ ಅಂತ ಕೊಟ್ಟಿದ್ದೀನಿ, SELECTION, ಸೆಲೆಕ್ಷನ್ ಎಂಬ ಪದವನ್ನು ಏನಂತ ಕೋಡ್ ಮಾಡಿದ್ದಾರೆ. ಸೊ QCJ
CARGML ಅಂತ ಕೋಡ್ ಮಾಡಿದ್ದಾರೆ. ಸಾಗರ ಅಮೇರಿಕನ್ಸ್ ಅಂತಿದೆ, AMERICANS, ಅಮೇರಿಕನ್ಸ್ನ ಯಾವ ರೀತಿ ಕೋಡ್ ಮಾಡ್ಬೋದು ಅಂತ ಕ್ವಶನ್ ಕೇಳಿದ್ದಾನೆ. ಸೊ ಇದಕ್ಕೆ ಆನ್ಸರ್ ನೋಡ್ರಿ, ಇಲ್ಲಿ ಆಲ್ಫಾಬೆಟ್ಸ್ ಬರ್ಕೊಂಡ್ರೆ ನೀವು ಏನಿಂದ ಝಡ್ ತನಕ ABCD, ನೆಕ್ಸ್ಟ್ EFGHIJKLM, ನೆಕ್ಸ್ಟ್ NOPQRST UVWXYZ ಆಲ್ಫಾಬೆಟ್ಸ್ ಬರ್ಕೊಂಡ್ರೆ ಫಸ್ಟ್ ಎಸ್ಗೆ ಕ್ಯೂ ಬರ್ದಾನೆ ಆಲ್ಫಾಬೆಟ್ಟಲ್ಲಿ ಅಂದರೆ ಎಸ್ಸಿಂದ ಹಿಂದಕ್ಕೆ ಒಂದು ಅಕ್ಷರ ಗ್ಯಾಪ್ ಕೊಟ್ಟು ಕ್ಯೂ ಇದೆ ಅಂದರೆ ನಾವು ಏನಿಂದ ಹಿಂದಕ್ಕೆ ಅಂದರೆ ಇಲ್ಲಿ ಹಿಂದೆ ಯಾವ ಇಲ್ಲ ಅನ್ಕೊಂಡ್ರೆ ರಿವರ್ಸ್ ಮಾಡ್ಬೇಕು, ಒಂದು ಅಕ್ಷರ ಗ್ಯಾಪ್ ಕೊಟ್ಟು ವೈ ಬರ್ಕೋಬೇಕು, ವೈ ಬರಿಬೇಕು. ಏನಿಂದ ಹಿಂದಕ್ಕೆ ಒಂದು ಅಕ್ಷರ ಗ್ಯಾಪ್ ಕೊಟ್ಟು ವೈ ಬರಿಬೇಕು. ವೈ ಫಸ್ಟ್ ಪ್ಲೇಸಲ್ಲಿರೋದು ಆಪ್ಷನ್ ಎನಲ್ಲಿ ವೈ ಇದೆ ಅಂದರೆ ಇದು ಸರಿ ಇರ್ಬೋದು, ಆಪ್ಷನ್ ಡಿನಲ್ಲೂ ವೈ ಇದೆ ಅಂದರೆ ಇದು ಕರೆಕ್ಟ್ ಇರ್ಬೋದು. ಆದರೆ ಬಿ ಮತ್ತು ಸಿ ನಾವು ಆನ್ಸರ್ ಆಗಿರೋಕ್ಕೆ ಚಾನ್ಸ್ ಇಲ್ಲ. ಮೊದಲನೇ ಅಕ್ಷರ ಇಲ್ಲಿ ವೈ ಇಲ್ಲ, ಬಿ ಇದೆ, ಇಲ್ಲಿ ಕ್ಯೂ ಇದೆ. ಎರಡನೇ ಅಕ್ಷರ ನೋಡ್ರಿ, ಈಗೆ ಸಿ ಇದೆ ಅಂದರೆ ಈನಿಂದ ಹಿಂದಕ್ಕೆ ಒಂದು ಅಕ್ಷರ ಗ್ಯಾಪ್ ಕೊಟ್ಟು ಸಿ ಇದೆ ಅಂದರೆ ಇಲ್ಲಿ ಎಮ್ ಇಂದ ಹಿಂದಕ್ಕೆ ಒಂದು ಅಕ್ಷರ ಗ್ಯಾಪ್ ಕೊಟ್ಟು ಬರೋದ್ರೆ ಕೆ ಬರುತ್ತೆ. ಸೊ ವೈ ಕೆ ಬಂತು ಫಸ್ಟ್ 2 ಲೆಟರ್ಸ್, ಇಲ್ಲಿ ವೈ ಕೆ ಕರೆಕ್ಟ್ ಇದೆ, ಇಲ್ಲಿ ವೈ ಕ್ಯೂ ಇರೋದ್ರಿಂದ ಇದು ರಾಂಗ್, ಆಪ್ಷನ್ ಡಿ. ಆಪ್ಷನ್ ಡಿ ರಾಂಗ್ ಆದಮೇಲೆ ವೈ ಕೆ ಬಂದಿರೋದ್ರಲ್ಲ ಆಪ್ಷನ್ ಎ ಇದೇ ಕರೆಕ್ಟ್ ಆನ್ಸರ್ ಆಗುತ್ತೆ. ಮುಂದಕ್ಕೆ ಮತ್ತೇನು ನೀವು ಆಲ್ಫಾಬೆಟ್ಸ್ ಈ ಥರ ಒಂದೊಂದೇ ಚೆಕ್ ಮಾಡೋಕ್ಕೆ ಕೂರೋ ಅವಶ್ಯಕತೆ ಇಲ್ಲ, ಆನ್ಸರ್ ನಿಮಗೆ ಸಿಕ್ಕಾಯ್ತು. ಆಗಲೇ ಸ್ಟಾಪ್ ಮಾಡಿ ಮುಂದಿನ ಕ್ವಶನ್ಗೆ ಹೋಗ್ಬೋದು ನೀವು. ನೆಕ್ಸ್ಟ್ ಇನ್ ದ ಸೀರೀಸ್ 3, 11, 23, 39, 59 ಆ್ಯಂಡ್ ಸೊ ಆನ್ ದ ನೆಕ್ಸ್ಟ್ ಟರ್ಮ್ ವಿಲ್ ಬಿ ಅಂತ ಕೇಳಿದ್ದಾರೆ. ಇಲ್ಲಿ ಸೀರೀಸ್ 3 ಇದೆ, 11 ಕೊಟ್ಟಿದ್ದಾನೆ, 23 ಕೊಟ್ಟಿದ್ದಾನೆ, 39 ಕೊಟ್ಟಿದ್ದಾನೆ, 59 ಕೊಟ್ಟು ಈ ಸರಣಿಯ ಮುಂದಿನ ಸಂಖ್ಯೆ ಯಾವುದು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದ್ದಾನೆ. ದ ನೆಕ್ಸ್ಟ್ ಟರ್ಮ್ ಇನ್ ದ ಸೀರೀಸ್ ಅಂತ ಇದೆ, ದ ನೆಕ್ಸ್ಟ್ ಟರ್ಮ್ ಇನ್ ದ ಸೀರೀಸ್ ಅಂತ ಕೊಟ್ಟಿದ್ದಾನಲ್ಲ, ಈ ಸರಣಿಯ ಮುಂದಿನ ಸಂಖ್ಯೆ ಯಾವುದು ಅಂದರೆ ನೋಡ್ರಿ, ಇದು ಅಸೆಂಡಿಂಗ್ ಆರ್ಡ್ರಲ್ಲಿದೆ, ಏರಿಕೆ ಕ್ರಮದಲ್ಲಿದೆ ಅಂದರೆ ಆರೋಹಣ ಕ್ರಮ ಅಂತ ಕರಿತೀವಿ ನಾವು ಇದನ್ನು. ಅಸೆಂಡಿಂಗ್ ಆರ್ಡರ್ ಆರ್ ಇನ್ಕ್ರೀಸಿಂಗ್ ಆರ್ಡರ್ ಅಂತ ಕರಿತೀವಲ್ಲ. 3 ಇರೋ ನಂಬರ್ 11 ಆಗಿದೆ ಅಂದರೆ 3ಕ್ಕೆ ಯಾವ ಸಂಖ್ಯೆ ಕೂಡಬೇಕು, ಅಥವಾ 11ರಲ್ಲಿ 3 ಕಳೆದಾಗ ಗೊತ್ತಾಗುತ್ತೆ ಇಲ್ಲಿ 8 ಕೂಡಿದ್ದಾರೆ ಅಂತ. 3 + 8 ಅಂದರೆ ಮುಂದಿನ ಸಂಖ್ಯೆ 11 ಬರುತ್ತೆ. 23ರಲ್ಲಿ 11 ಕಳೀರಿ 12 ಬರುತ್ತೆ. 23ರಲ್ಲಿ 11 ಮೈನಸ್ ಮಾಡಿದ್ರೆ 12 ಬರುತ್ತಲ್ಲ, 11 + 12 ಅಂದರೆ ಗೊತ್ತಾಗುತ್ತೆ ನೆಕ್ಸ್ಟ್ ನಂಬರ್ 23 ಅಂತ. ನೆಕ್ಸ್ಟ್ 39ರಲ್ಲಿ 23 ಮೈನಸ್ ಮಾಡಿದ್ರೆ 16 ಬರುತ್ತೆ. 23 + 16 ಕೂಡಿದಾಗ ಎಷ್ಟು ಬರುತ್ತೆ ಅಂದರೆ 39 ಬರುತ್ತೆ, 39 ಬರುತ್ತೆ. ಸೊ 39 ಇರೋ ನಂಬರು 59 ಆಗಿದೆ ಅಂದರೆ +20 ಆ್ಯಡ್ ಮಾಡಿದ್ದೀನಿ, 39 + 20 ಅಂದರೆ 59 ಆಗುತ್ತೆ. ಸೊ ನೆಕ್ಸ್ಟ್ 59ಕ್ಕೆ ಮುಂದಿನ ಸಂಖ್ಯೆ 24ಅನ್ನು ಕೂಡ್ಕೋಬೇಕು. ಯಾಕಂದರೆ 8 + 4 12, 12 + 4 16, 16 + 4 20. ಸೊ ನೆಕ್ಸ್ಟ್ ಹಾಗೆ 20 + 4 ಅಂದರೆ 24 ಕೂಡಿದರೆ 59 + 24 ಎರಡೂ ಸಂಖ್ಯೆ ಕೂಡ್ರಿ ಎಷ್ಟಾಗುತ್ತೆ 83 ಬರುತ್ತೆ, 83 ಬರುತ್ತೆ. 83 ಅನ್ನೋದಿಲ್ಲ, ಆಪ್ಷನ್ ಸಿ ನಲ್ಲಿದೆ ನೋಡ್ರಿ. ದಿಸ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಆಗುತ್ತಾಯ್ತಾ? ಈ ರೀತಿ ಈ ಪ್ರಶ್ನೆಗೆ ನಾವು ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಮುಂದಿನ ಕ್ವಶನ್ ಟ್ರೈ ಮಾಡೋಣ. 2 ರೈಲ್ವೆ ಟಿಕೆಟ್ಸ್ ಫ್ರಮ್ ಸಿಟಿ A to B and 3 ಟಿಕೆಟ್ಸ್ ಫ್ರಮ್ A to C ಕಾಸ್ಟ್ ₹177. 3 tickets from city A to B and 2 tickets from city A to C cost ₹173. The fare of city B from city A will be ಅಂತ ಕ್ವಶನ್ ಕೇಳಿದನಲ್ಲ. ಸೊ ಇದಕ್ಕೆ ಆನ್ಸರ್ ನೋಡ್ರಿ ಹೆಂಗೆ ಅಂದರೆ, ಕ್ವಶನ್ A ಸಿಟಿ ಇಲ್ಲಿದೆ, B ಸಿಟಿ ಇಲ್ಲಿದೆ, C ಸಿಟಿ ಇಲ್ಲಿದೆ, A B C ಅಂತ 3 ಸಿಟಿ ಇದಾವೆ. ಏನಿಂದ ಬಿ ಸಿಟಿಗೆ 2 ಟಿಕೆಟ್, 2 ರೈಲ್ವೆ ಟಿಕೆಟು. ಅದೇ ಏನಿಂದ ಸಿಗೆ 3 ರೈಲ್ವೆ ಟಿಕೆಟ್ನ ಬೆಲೆ ₹177 ಆಗುತ್ತೆ. ಅದೇ ಎ ನಗರದಿಂದ ಬಿಗೆ, ಏನಿಂದ ಬಿಗೆ 3 ಟಿಕೆಟು, ಅದೇ ಏನಿಂದ ಸಿಗೆ 2 ಟಿಕೆಟ್ಗಳ ಬೆಲೆ ₹173 ಆಗುತ್ತೆ. ಎ ನಗರದಿಂದ ಬಿ ನಗರಕ್ಕೆ ದರ ಎಷ್ಟು, ಏನಿಂದ ಬಿ ಸಿಟಿಗೆ ಸೊ ರೇಟ್ ಎಷ್ಟಿರುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ಏನಿಂದ ಬಿ ಸಿಟಿಗೆ ಎಷ್ಟು ರೇಟ್ ಇರುತ್ತೆ ಅಂತ ಕೇಳಿದ್ದಾನೆ. ಏನಿಂದ ಬಿಗೆ ನಾನು ಎಷ್ಟಂತ ಗೊತ್ತಿಲ್ಲ, ಎಕ್ಸ್ ಅಂತ ಬರಿತೀನಿ. ಅದೇ ಏನಿಂದ ಸಿಗೆ ಎಷ್ಟು ಗೊತ್ತಿಲ್ಲ, ವೈ ಅಂತ ಬರ್ಕೊಂತೀನಿ. ನೋಡಿ ಇಲ್ಲಿ ಎ ಸಿಟಿಯಿಂದ ಬಿ ಸಿಟಿಗೆ ಎಕ್ಸ್ ರುಪೀಸ್ ಇದೆ ಅಂತ ತಗೊಂಡಿದ್ದೀನಿ. ಅದೇ ಏನಿಂದ ಸಿ ಸಿಟಿಗೆ ವೈ ರುಪೀಸ್ ಪ್ರೈಸ್ ಇದೆ, 1 ಟಿಕೆಟ್ನ ಬೆಲೆ ವೈ ರುಪೀಸ್ ಅಂತ. ಏನಿಂದ ಬಿನ 1 ಟಿಕೆಟ್ಗೆ ಎಕ್ಸ್ ರುಪೀಸು, ಏನಿಂದ ಸಿಗೆ 1 ಟಿಕೆಟ್ಗೆ ವೈ ರುಪೀಸ್ ಅಂತ ಬರ್ಕೊಂಡು. ಸೊ ಇವಾಗ ನೋಡ್ರಿ,
ಎನಿಂದ ಬಿಗೆ 2 ರೈಲ್ವೆ ಟಿಕೆಟ್ ಅಂತಿದೆ ನೋಡ್ರಿ. ಇಲ್ಲಿ 2 ರೈಲ್ವೆ ಟಿಕೆಟ್ ಅಂದ್ರೆ ಒಂದು ಟಿಕೆಟ್ಗೆ ಎಕ್ಸ್ ರುಪೀಸ್ ಆದರೆ 2ಕ್ಕೆ 2x ಆಗುತ್ತೆ. ಪ್ಲಸ್ ಎನಿಂದ ಬಿಗೆ 3 ಟಿಕೆಟ್ಗಳ ಬೆಲೆ, 3 ಟಿಕೆಟ್ ಅಂದರೆ ಎನಿಂದ ಸಿಗೆ 3 ಟಿಕೆಟ್ ಅಲ್ಲ 3y ಅಂತ ಬರೀಬೇಕು. ಅದರ ಬೆಲೆ 177 ರೂಪಾಯಿ ಅಂತೇಳಿದಾನೆ, 177 ಬರೀತೀನಿ. ಅದೇ ಎನಿಂದ ನಗರದಿಂದ ಬಿಗೆ 3 ಟಿಕೆಟ್ಗಳು, ಎಯಿಂದ ಬಿಗೆ 3 ಟಿಕೆಟ್ ಅಂದರೆ ಅದನ್ನ 3x ಅಂತ ಬರೆಯೋಣ, 3x ಬರೆಯೋಣ. ಪ್ಲಸ್ ಎ ನಗರದಿಂದ ಸಿಗೆ 2 ಟಿಕೆಟ್ ಅಂತಿದೆ, ಎನಿಂದ ಸಿಗೆ 2 ಟಿಕೆಟ್ ಅಂದರೆ 1 ಟಿಕೆಟ್ಗೆ y ರುಪೀಸ್ ಆದರೆ 2 ಟಿಕೆಟ್ಗೆ 2y ಆಗುತ್ತೆ. ಟೋಟಲ್ ಅವರು 173 ರೂಪಾಯಿ ಅಂತೇಳಿದರೆ 173 ರೂಪೀಸ್ ಬರಿತೀನಿ. ಸೊ ಅವೆರಡೂ ಯೂಸ್ ಮಾಡ್ಕೊಂಡು ನಾವು ಇಲ್ಲಿ ಎನಿಂದ ಬಿಗಿರ್ತಕ್ಕಂಥ ಪ್ರೈಸ್ ಕಂಡುಹಿಡಿಬೇಕು. ಎನಿಂದ ಬಿ ಸಿಟಿಗೆ ಎಷ್ಟು 1 ಟಿಕೆಟ್ನ ದರ ಎಷ್ಟು ಅಂದರೆ ಎಕ್ಸ್ನ ವ್ಯಾಲ್ಯೂ ಕಂಡುಹಿಡಿಬೇಕು ಅಂತ. ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ವೈ ಕ್ಯಾನ್ಸಲ್ ಆಗ್ಬೇಕಂದ್ರೆ ಇಲ್ಲಿ ವೈ ಪಕ್ಕದಲ್ಲಿ 3 ಇದೆಯಲ್ಲ, ಈ 3ಇಂದ ಈ ಸೆಕೆಂಡ್ ಇಕ್ವೇಷನ್ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ವೈ ಪಕ್ಕದಲ್ಲಿ 2 ಇದೆಯಲ್ಲ, ಈ 2ಇಂದ ಫಸ್ಟ್ ಇಕ್ವೇಷನ್ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದರೆ ಇವು ಸರಳ ರೇಖಾತ್ಮಕ ಸಮೀಕರಣಗಳು, ಅವ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ನೋಡಿ ಫಸ್ಟ್ ಇದು ದೊಡ್ಡದು, ಇದರಿಂದ ಗುಣಿಸೋಣ 3ಇಂದ 3 ಇಂಟು ನೋಡ್ರಿ ಈ 3ಇಂದ ಈ ಎರಡನೇ ಇಕ್ವೇಷನ್ ಪ್ರತಿಯೊಂದು ಟರ್ಮ್ಸ್ನ ಗುಣಾಕಾರ ಮಾಡಬೇಕು. 3 ಇಂಟು ಈ 3x ಅಂದರೆ 3 3 9x ಆಗುತ್ತೆ. ಪ್ಲಸ್ ಬರೆಯೋಣ, ಈ 3 ಇಂಟು 2y ಗುಣಾಕಾರ ಮಾಡಿರಿ, 3 2 6y ಆಗುತ್ತೆ. ಸೊ ಈ 173 ಇಂಟು 3 ಗುಣಾಕಾರ ಮಾಡ್ರಿ, 17 3 51, 3 3 9 ಅಂದರೆ ಸೊ 519 ಬರುತ್ತೆ, 519 ಬರುತ್ತೆ. ಇವಾಗ ಈ ಫಸ್ಟ್ ಇಕ್ವೇಷನ್ನ 2ರಿಂದ ಗುಣಾಕಾರ ಮಾಡ್ಕೋಬೇಕು. ಇಲ್ಲಿ ವೈ ಪಕ್ಕದಲ್ಲಿ 2 ಇದೆ ಅಂದರೆ 2ರಿಂದ ಫಸ್ಟ್ ಇಕ್ವೇಷನು, ವೈ ಪಕ್ಕದಲ್ಲಿ 3 ಇದೆ ಅಂದರೆ 3ರಿಂದ ಸೆಕೆಂಡ್ ಇಕ್ವೇಷನ್ ಗುಣಿಸಿದ್ದಾಯಿತು. ಇವಾಗ 2ರಿಂದ ಫಸ್ಟ್ ಇಕ್ವೇಷನ್ನ ಪ್ರತಿಯೊಂದು ಟರ್ಮ್ ಗುಣಿಸ್ಬೇಕು. 2 ಇಂಟು 2 ಅಂದರೆ 4x ಆಗುತ್ತೆ. ಪ್ಲಸ್ 2 ಇಂಟು 3 ಅಂದರೆ 2 3 6y ಆಗುತ್ತೆ. ಸೊ 2 ಇಂಟು 177 ಅಂದರೆ 354 ಬರುತ್ತೆ, 354 ಬರುತ್ತೆ. ಸೊ ಸಬ್ಟ್ರಾಕ್ಷನ್ ಮಾಡೋಣ. ಸೊ ಇಲ್ಲಿ ಮೈನಸ್ ಹಾಕೊಳ್ಳೋಣ, ಇಲ್ಲೂ ಮೈನಸ್ ಹಾಕೊಳ್ಳೋಣ, ಇಲ್ಲೂ ಮೈನಸ್ ಹಾಕೊಳ್ಳೋಣ. ಇದು ಪ್ಲಸ್ 6y ಮೈನಸ್ 6y ಕ್ಯಾನ್ಸಲ್ಲು. 9xಲ್ಲಿ 4x ಕಳೆದಾಗ ನೆಕ್ಸ್ಟ್ ಉಳಿಯುತ್ತೆ 5x ಉಳಿಯುತ್ತೆ, 5x. 519ರಲ್ಲಿ 354 ಮೈನಸ್ ಮಾಡಿದ್ರೆ 5, 11ರಲ್ಲಿ 5 ಕಳೆದ್ರೆ 6, 4 3 ಕಳೆದ್ರೆ 1, 165 ಬರುತ್ತೆ. ಸೊ ಇದು 5 3 15, 1 ಉಳಿಯುತ್ತೆ, ಮತ್ತು 5 3 15, ಎಕ್ಸ್ ಈಕ್ವಲ್ ಟು 33 ಬರುತ್ತೆ. 33 ಅಂದರೆ ಆಪ್ಷನ್ ಡಿ ನಲ್ಲಿದೆ ನೋಡ್ರಿ. ಎಕ್ಸ್ ಅಂದರೆ ಎನಿಂದ ಬಿಗೆ 1 ಟಿಕೆಟ್ನ ಬೆಲೆ 33 ರೂಪಾಯಿ. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಅಂತ ಕರಿತೀವಿ. ಗೊತ್ತಾಯ್ತಾ? ಈ ರೀತಿ ಈ ಪ್ರಶ್ನೆಯನ್ನು ಬಿಡಿಸ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. A person walks 10 meter in front and 10 meter to the right, then every time turning to his left he walks 5, 15 and 15 meter respectively. How far is he now from this starting point ಅಂತ ಇದೆ. ಸೊ ಒಬ್ಬ ವ್ಯಕ್ತಿ ನೋಡ್ರಿ, ಇದು ಡೈರೆಕ್ಷನ್ ಟೆಸ್ಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿರೋದ್ರಿಂದ ಸೊ ಇಲ್ಲಿ ಒಂದು ಚಿತ್ರ ಬರ್ಕೊಂಡ್ಬಿಡ್ತೀನಿ. 4 ದಿಕ್ಕುಗಳ ಚಿತ್ರ ಬರ್ಕೊಂಡ್ರೆ ಸಾಕು. ಸೊ 4 ದಿಕ್ಕುಗಳ ಚಿತ್ರ ಬರ್ಕೊಂಡು ಮೇಲ್ಗಡೆ ಉತ್ತರ ದಿಕ್ಕು, ಕೆಳಗಡೆ ದಕ್ಷಿಣ ದಿಕ್ಕು, ರೈಟ್ ಸೈಡಿಗೆ ಪೂರ್ವ ದಿಕ್ಕು ಈಸ್ಟ್ ಡೈರೆಕ್ಷನ್ನು, ಲೆಫ್ಟ್ ಸೈಡಿಗೆ ಪಶ್ಚಿಮ ದಿಕ್ಕು ವೆಸ್ಟ್ ಡೈರೆಕ್ಷನ್ನು, ಇದು ನಾರ್ತ್ ಡೈರೆಕ್ಷನ್ನು, ಕೆಳಗಿಂದ ಸೌತ್ ಡೈರೆಕ್ಷನ್ನು. ಸೊ ಇಷ್ಟು ಬರ್ಕೊಂಡು ಪ್ರತಿಯೊಂದು ದಿಕ್ಕು ಹತ್ರ ಉತ್ತರದಿಂದ ಸ್ಟಾರ್ಟ್ ಮಾಡಿ ಲೆಫ್ಟು ರೈಟು ಕಾಂಬಿನೇಷನ್ ಬರ್ಕೊಂಡ್ರೆ ನಾವು ಎಡಕ್ಕೆ ತಿರುಗಬೇಕಾ ಬಲಕ್ಕೆ ತಿರುಗಬೇಕಂತ ಕನ್ಫ್ಯೂಷನ್ಸೇ ಇರಲ್ಲ. ಎಲ್ಲಂದರೆ ಲೆಫ್ಟು, ಆರ್ ಅಂದರೆ ರೈಟ್. ಸೊ ಇವಾಗ ಒಬ್ಬ ವ್ಯಕ್ತಿ ಮುಂದಕ್ಕೆ ಅಂದರೆ ಎಕಡೆಯಾರು ಹೋಗ್ಬೋದು, ಯಾವ ದಿಕ್ಕಾರು ಹೋಗ್ಬೋದು. ನಾನು ಇಲ್ಲಿ ಮುಂದಕ್ಕೆ ಅಂದರೆ ಉತ್ತರಕ್ಕೆ 10 ಮೀಟ್ರ್ ನಡೀತಾನೆ ಅಂದ್ಕೊಳ್ಳೋಣ. ಉತ್ತರ ದಿಕ್ಕಿಗೆ 10 ಸಂಖ್ಯೆ ಬರ್ಕೊಳ್ರಿ. ಮತ್ತು ಬಲಕ್ಕೆ 20 ಮೀಟ್ರ್ ಅಂದರೆ ಉತ್ತರ ದಿಕ್ಕಿನಿಂದ ಬಲ 6 ಅಂದರೆ ನೋಡ್ರಿ ಈ ಕಡೆ ಪೂರ್ವಕ್ಕೆ ತಿರುಗಬೇಕು. ಉತ್ತರ ದಿಕ್ಕಿನಿಂದ ಬಲಕ್ಕೆ ಅಂದರೆ ಫಸ್ಟ್ ಮುಂದಕ್ಕೆ ಅಂದರೆ ಯಾವ ದಿಕ್ಕಿಗಾದ್ರು ಬರ್ಕೋಬೋದು. ನಾನು ಇಲ್ಲಿ ಉತ್ತರ ದಿಕ್ಕಿಗೆ ಅಂತಲೇ ತಗೊಂಡು ಬರಿತಾನೆ. ಉತ್ತರ ದಿಕ್ಕು ಹತ್ರ 10 ಸಂಖ್ಯೆ ಬರ್ಕೊಂಡು ಬಲಕ್ಕೆ ಅಂದರೆ ಇಲ್ಲಿ ಪೂರ್ವಕ್ಕೆ ಬರಿಬೇಕು 10 ಮೀಟ್ರ್. 6 ಅಂದರೆ ರೈಟ್ ಸೈಡ್ ಪೂರ್ವ ಸಿಗುತ್ತೆ. ನಂತರ ಪ್ರತಿ ಬಾರಿ ಎಡಕ್ಕೆ ತಿರುಗಿದಾಗ ಇಲ್ಲಿಂದ ಎಡಕ್ಕೆ ತಿರುಗಿ ನೋಡ್ರಿ, ಪೂರ್ವದಿಂದ ಎಡಕ್ಕೆ ತಿರುಗಿದ್ರೆ ಮತ್ತು ಉತ್ತರ ದಿಕ್ಕು ಸಿಗುತ್ತೆ. 5 ಮೀಟ್ರ್ ನಡೀತಾ ಇದ್ದಾನೆ, ಈ 5 ಮೀಟ್ರ್. ಮತ್ತು ಪ್ರತಿ ಬಾರಿ ಎಡಕ್ಕೆ ತಿರುಗ್ತಾ ಇದ್ದಾನೆ ಅಂದರೆ ಮತ್ತು ಇಲ್ಲಿಂದ ಎಡ ಅಂದರೆ ಪಶ್ಚಿಮ ದಿಕ್ಕು ಬರುತ್ತೆ. ನೆಕ್ಸ್ಟ್ ನಂಬರ್ 15 ಇದೆಯಲ್ಲ, 15 ಮೀಟ್ರ್ ನಡೀತಾ ಇದ್ದಾನೆ ಅಂತ. ಮತ್ತು ಎಡಕ್ಕೆ ಪ್ರತಿ ಬಾರಿ ಎಡಕ್ಕೆ ಅಂತೇನಿದೆಯಲ್ಲ, ಮತ್ತು ಇಲ್ಲಿಂದ ಎಡ ಅಂದರೆ ದಕ್ಷಿಣ ದಿಕ್ಕು ಬರುತ್ತೆ. ಮತ್ತು ಲಾಸ್ಟ್ ನಂಬರ್ 15 ಇದೆಯಲ್ಲ, 15 ಬರೀತಾ ಅದನ್ನೇ. ಸೊ ಇಷ್ಟು ಮೀಟ್ರ್ ನಡೀತಾನೆ. ಈಗ ಅವನು ತನ್ನ ಆರಂಭಿಕ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳಿದಾನೆ. ಸ್ಟಾರ್ಟಿಂಗ್ ಪ್ಲೇಸಿಂದ ಎಷ್ಟು ದೂರ ಇದ್ದಾನೆ ಅಂತ ಕ್ವಶನ್ ಕೇಳಿದಾರಲ್ಲ.
ಇವಾಗ ಒಂದು ಕೆಲಸ ಮಾಡೋಣ, ಉತ್ತರ ದಿಕ್ಕತ್ತೆ 2 ಸಂಖ್ಯೆ ಇದಾವಲ್ಲ, ಅವೆರಡೂ ಸಂಖ್ಯೆ ಕೂಡ್ಕೋಬೇಕು. ಒಂದೇ ದಿಕ್ಕತ್ತೆ 2 ಸಂಖ್ಯೆ ಇದ್ರೆ ಅವೆರಡೂ ಕೂಡಬೇಕು. ಆಮೇಲೆ ಇಲ್ಲಿ ಆಪೋಸಿಟ್ ಡೈರೆಕ್ಷನ್ಸ್ ಎಲ್ಲ ನಂಬರ್ಸ್ ಮೈನಸ್ ಮಾಡಬೇಕು. ವಿರುದ್ಧ ದಿಕ್ಕಲ್ಲಿರೋ ಸಂಖ್ಯೆಗಳನ್ನು ಕಳೀತಾ ಬರಬೇಕು. 10 + 5 15. ಇದರ ವಿರುದ್ಧ ದಿಕ್ಕಲ್ಲಿರೋ ದಕ್ಷಿಣ ದಿಕ್ಕತ್ತಿರಲ್ಲ 15 ಕಳೀತಾ ಇದ್ದಾನೆ. 15ರಲ್ಲಿ 15 ಹೋಗುತ್ತೆ, ಏನು ಉಳಿಯಲ್ಲ. ಸೊ ಇಲ್ಲಿ ಪಶ್ಚಿಮ ದಿಕ್ಕತ್ತಿರೋ 15ರಲ್ಲಿ ಪೂರ್ವ ದಿಕ್ಕ ಆಪೋಸಿಟ್ ಡೈರೆಕ್ಷನ್ ಪೂರ್ವ ದಿಕ್ಕತ್ರ ಇರೋ 10 ಮೈನಸ್ ಮಾಡಿದರೆ 15ರಲ್ಲಿ 10 ಕಳೀರಿ, ಇನ್ನು 5 ಉಳಿಯುತ್ತೆ, 5 ಬರಿತಾ ಇದ್ದೀನಿ. ಉತ್ತರ ದಿಕ್ಕತ್ರ ಯಾವ ಸಂಖ್ಯೆ ಇಲ್ಲ, ಪೂರ್ವ ದಿಕ್ಕತ್ರ ಇಲ್ಲ, ದಕ್ಷಿಣ ದಿಕ್ಕತ್ರ ಇಲ್ಲ, ಒಂದೇ ಸಂಖ್ಯೆ ಉಳ್ಕೊಂಡಿದೆ, ಅದು 5 ಮಾತ್ರ. ಸೊ ಹಾಗಾಗಿ ಅವನು ಮನೆಯಿಂದ 5 ಮೀಟ್ರ್ ದೂರ ಇದ್ದಾನೆ, ಅಂದರೆ ತನ್ನ ಆರಂಭದ ಸ್ಥಳದಿಂದ 5 ಮೀಟ್ರ್ ದೂರ ಇದ್ದಾನೆ ಅಂತ ಅರ್ಥ. 5 ಮೀಟ್ರ್ ಆಪ್ಷನ್ ಡಿ ನಲ್ಲಿ ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಈ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಓಕೆನಾ. ಸೊ ಈ ರೀತಿ ಸಿಂಪಲ್ಲಾಗಿ ಡೈರೆಕ್ಷನ್ ಟೆಸ್ಟ್ ಪ್ರಾಬ್ಲಮ್ನ ಬಿಡಿಸ್ಬೋದು. ನೆಕ್ಸ್ಟ್ ಮತ್ತೆ ಬ್ಲಡ್ ರಿಲೇಷನ್ಶಿಪ್ ಬಂದಿದೆ ನೋಡ್ರಿ. ಎ ಯು ಬಿ ಯ ಸಹೋದರಿ ಅಂತಿದೆ. ಇದಕ್ಕೆ ಫ್ಯಾಮಿಲಿ ಟ್ರೀ ಹಾಕೊಳ್ಳೋಣ. ಎ ಯು ಬಿ ಯ ಸಹೋದರಿ ಅಂತ ಕೊಟ್ಟಿದ್ದಾನೆ ಅಂದರೆ, ಸಹೋದರಿ ಅಂದರೆ ಅವ್ರ ಮಹಿಳೆ, ಎಗೆ ಮೈನಸ್ ಬರಿಬೇಕು, ಎ ಯು ಬಿ ಯ ಸಹೋದರಿ ಅಂತ. ಎಫ್ ಜಿಯ ಮಗಳು, ಎಫ್ ಜಿಯ ಮಗಳು ಎಲ್ಲಿ ಸೇರಿಸ್ಬೇಕು, ಇಲ್ಲಿ ಲಿಂಕ್ ಗೊತ್ತಿಲ್ಲ, ಹಾಗೇ ಇರಲಿ. ಸಿ ಯು ಬಿ ಯ ತಾಯಿ ಅಂತಿದ್ದು ನೋಡ್ರಿ. ಸಿ ಅನ್ನೋರು ಬಿ ಯ ತಾಯಿ, ಬಿಗೆ ತಾಯಿ ಸಿ, ಬಿಗೆ ಸಿ ತಾಯಿ ಅಂದಮೇಲೆ ಎಗೂ ಕೂಡ ಸಿ ಅನ್ನೋರು ಏನಾಗಿರ್ತಾರೆ, ತಾಯಿ ಆಗ್ತಾರೆ. ಯಾಕಂದ್ರೆ ಎ ಮತ್ತು ಬಿ ಒಡ ಹುಟ್ಟಿದವರು ಅಂದಮೇಲೆ ಬಿಗೆ ತಾಯಿ ಸಿ ಅಂದಮೇಲೆ ಎಗೂ ಕೂಡ ತಾಯಿ ಸಿನೇ ಆಗಿರ್ತಾರೆ. ಡಿ ಯು ಸಿ ಯ ತಂದೆ ಅಂತಿದೆ. ಡಿ ಅನ್ನೋರು ಸಿ ಯ ತಂದೆ ನೋಡ್ರಿ, ಸಿಗೆ ತಂದೆ ಇದ್ದಾರೆ ಯಾರು, ಡಿ ಅಂತ. ಡಿ ಯು ಸಿ ಯ ತಂದೆ ಅಂತಿದ್ದಾರೆ, ಪ್ಲಸ್ ಬರೀತಾನೆ, ಪುರುಷ ಅಲ್ಲ ಹಾಗಾಗಿ. ಇ ಯು ಡಿ ಯ ತಾಯಿ, ಇ ಅನ್ನೋರು ಡಿ ಯ ತಾಯಿ ನೋಡ್ರಿ, ಡಿಗೆ ತಾಯಿ ಇದ್ದಾರೆ ಎನ್ನುವ ಇ ಅನ್ನೋರು ಡಿ ಯ ತಾಯಿ ಅಂತೇಳಿದಾರೆ. ಸೊ ಮೈನಸ್ ಬರೀತಾ ಇದ್ದಾನೆ. ಸೊ ಇದಿಷ್ಟು ಕೊಟ್ಟರ ವಂಶವೃಕ್ಷ ಆಯಿತು, ಕೊಟ್ಟರ ಫ್ಯಾಮಿಲಿದು ವಂಶವೃಕ್ಷ ಆಯಿತು. ಬಟ್ ಇನ್ನೊಂದು ಎಫ್ ಜಿಯ ಮಗಳು ಅಂತ ಕೊಟ್ಟಿದ್ದಾರೆ. ಈ ಎಫ್ ಅಕ್ಷರ ಎಲ್ಲೂ ಇಲ್ಲ, ಜಿ ಎಲ್ಲೂ ಇಲ್ಲ. ಈ ಫ್ಯಾಮಿಲಿ ಟ್ರೀನಲ್ಲಿ ಎಫ್ ಮತ್ತು ಜಿ ಎಲ್ಲಿ ಸೇರಿಸ್ಬೇಕಂತ ಗೊತ್ತಾಗ್ತಾಯಿಲ್ಲ. ಹಾಗೇ ಇರಲಿ, ಅದು ನೋಡೋಣ. ಪ್ರಶ್ನೆ ಏನು ಕೇಳಿದ್ದಾರೆ ನೋಡಿ, ಎ ಯು ಡಿಗೆ ಎಗೆ ಸಂಬಂಧ ಅಂತ ಕೇಳಿದ್ದಾರೆ. ಹೌ ಈಸ್ ಎ ರಿಲೇಟೆಡ್ ಟು ಡಿ ಅಂದರೆ ಈ ಡಿಗೆ ಎ ಏನಾಗಬೇಕು ಅಂತ ಕೇಳಿದ್ದಾರೆ. ಅಂದರೆ ಡಿ ಯ ಮಗಳು ಸಿ, ಸಿ ಯ ಮಗಳು ಎ ಆಗಿರೋದ್ರಿಂದ ಮಗಳ ಮಗಳು ಏನಾಗ್ತಾರೆ ಅಂದರೆ ಮೊಮ್ಮಗಳು ಅಂತ ಬರಿತೀವಿ. ಸೊ ಏನಾರು ಡಿಗೆ ಮೊಮ್ಮಗಳು ಆಗ್ತಾರೆ ಅಂತ ಅರ್ಥ. ಗ್ರ್ಯಾಂಡ್ ಡಾಟರ್ ಅಂತ ಇದೆ ನೋಡ್ರಿ, ಆಪ್ಷನ್ ಎ, ದಿಸ್ ಈಸ್ ದ ರೈಟ್ ಆನ್ಸರ್. ಮೊಮ್ಮಗಳು ಅಂದರೆ ಇಂಗ್ಲೀಷಲ್ಲಿ ಗ್ರ್ಯಾಂಡ್ ಡಾಟರ್ ಅಂತ ಕರಿತೀವಿ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ನು, ಇನ್ ದ ಸೀರೀಸ್ ಎ ಬಿ ಇದೆ, ಇ ಡಿ ಸಿ ಇದೆ, ಎಫ್ ಜಿ ಎಚ್ ಐ ಇದೆ, ಕ್ವಶನ್ ಮಾರ್ಕ್ ಇದೆ, ಒ ಪಿ ಕ್ಯೂ ಆರ್ ಎಸ್ ಟಿ ಇದೆ, ದ ಮಿಸ್ಸಿಂಗ್ ಟರ್ಮ್ ಅಂತ. ಸೊ ಇಲ್ಲಿ ಮಿಸ್ ಆಗಿರೋದು ಯಾವುದು ಅಂತ ಕಂಡುಹಿಡಿಬೇಕಂದ್ರೆ ಇದಕ್ಕೆ ಆಲ್ಫಾಬೆಟ್ಸ್ ಬರ್ಕೊಂಡ್ರೆ ಕ್ಲಾರಿಟಿ ಸಿಗುತ್ತೆ. ಎ ಆದಮೇಲೆ ಬಿ, ಬಿ ಆದಮೇಲೆ ಸಿ, ನೆಕ್ಸ್ಟ್ ಡಿ, ಡಿ ಆದಮೇಲೆ ಇ ಆದಮೇಲೆ ಎಫ್ ಆದಮೇಲೆ ಜಿ ಆದಮೇಲೆ ಹೆಚ್ ಆದಮೇಲೆ ಐ ಆದಮೇಲೆ ಜೆ ಆದಮೇಲೆ ಕೆ ಆದಮೇಲೆ ಎಲ್ ಆದಮೇಲೆ ಎಮ್ ಆದಮೇಲೆ ಎನ್ ಆದಮೇಲೆ ಓ ಆದಮೇಲೆ ಪಿ ಆದಮೇಲೆ ಕ್ಯೂ ಆದಮೇಲೆ ಆರ್ ಆದಮೇಲೆ ಎಸ್ ಆದಮೇಲೆ ಟಿ ಆಮೇಲೆ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್. ಈ ಥರ ಆಲ್ಫಾಬೆಟ್ಸ್ ಬರ್ಕೊಂಡ್ರೆ ಒಂದು ಸಿಂಗಲ್ ಲೈನಲ್ಲಿ ಬರೋ ಥರ ಬರ್ಕೊಂಡ್ರೆ ಈ ಪ್ರಾಬ್ಲಮಿಗೆ ಆನ್ಸರ್ ಮಾಡೋದು ಈಸಿ ಆಗುತ್ತೆ ನೋಡ್ರಿ. ಹೆಂಗೆ ಅಂದರೆ ಫಸ್ಟ್ ಎ ಬಿ ಇದೆ. ಎ ಬಿ ಅಂದರೆ ಆಲ್ಫಾಬೆಟಲ್ಲಿ ಎ ಮತ್ತು ಬಿ ಕಂಟಿನ್ಯೂಸ್ ಆಗಿದೆ. ಸೊ ಎ ಬಿ ಆದಮೇಲೆ ನೆಕ್ಸ್ಟ್ 3 ಲೆಟರ್ಸ್ ತಗೊಂಡಿದ್ದಾರೆ, ಸಿ ಡಿ ಇ. ಎ ಬಿನ ಫಾರ್ವರ್ಡ್ ಡೈರೆಕ್ಷನಲ್ಲೇ ಬರ್ತಾರೆ, ಯಥಾವತ್ತ ಇಂಗ್ಲೀಷ್ ಆಲ್ಫಾಬೆಟ್ಸಲ್ಲಿ ಯಾವ ಥರ ಇದೆ ಅದೇ ಥರ ಎ ಬಿ ಇಲ್ಲಿಗೆ ಬರ್ತಾರೆ. ನೆಕ್ಸ್ಟ್ 3 ಅಕ್ಷರ ಸಿ ಡಿ ಇ ಇದಾವಲ್ಲ, ಈ 3 ಅಕ್ಷರನ ರಿವರ್ಸ್ ಆರ್ಡರ್ ಬರೀತಾನೆ. ಸಿ ಡಿ ಇನ ಇ ಡಿ ಸಿ ಅಂತ ಬರ್ಕೊಂಡಿದ್ದಾನೆ, ಇಲ್ಲಿ ಇ ಡಿ ಸಿ ಇದೆ. ಸೊ ನೆಕ್ಸ್ಟ್ 4 ಲೆಟರ್ಸ್ ಏನಿದಾವಲ್ಲ, ಎಫ್ ಜಿ ಹೆಚ್ ಐ ಅಂತ 4 ಅಕ್ಷರ ಇದೆ ನೋಡ್ರಿ. ಎಫ್ ಜಿ ಹೆಚ್ ಐ ಅಂತ 4 ಅಕ್ಷರ ಇದಾವಲ್ಲ, ಇವನ ಫಾರ್ವರ್ಡ್ ಡೈರೆಕ್ಷನಲ್ಲೇ 4 ಅಕ್ಷರ ಕೊಟ್ಟಿದ್ದಾನೆ ಇಲ್ಲಿ. ಸೊ ಈ 4 ಅಕ್ಷರ ಆದಮೇಲೆ ನೋಡ್ರಿ 2 ಅಕ್ಷರ ಆಯಿತು, 3 ಆಯಿತು, 4 ಆಯಿತು. ಇವಾಗ 5 ಅಕ್ಷರ ಬರ್ಬೇಕು. 5 ಅಂದರೆ ಜೆ ಕೆ ಎಲ್ ಎಮ್ ಎನ್ ಬರಬೇಕು. ಬಟ್ ಇವು ರಿವರ್ಸ್ ಡೈರೆಕ್ಷನಲ್ಲಿ ಬರೀಬೇಕು. ಯಾವುವು ಅಂದರೆ ಫಸ್ಟು ಎನ್ ಬರ್ಕೋಬೇಕು, ಆಮೇಲೆ ಹಿಂದಿನ ಅಕ್ಷರ ಎಮ್ ಬರೀಬೇಕು, ಎಲ್ ಬರೀಬೇಕು, ಕೆ ಬರೀಬೇಕು, ಜೆ ಬರೀಬೇಕು. ಸೊ ಎನ್ ಎಮ್ ಎಲ್ ಕೆ ಜೆ ಬರುತ್ತೆ. ಎನ್ ಎಮ್ ಎಲ್ ಕೆ ಜೆ ಅಂತ ಇಲ್ಲಿ ನೋಡ್ರಿ ಆಪ್ಷನ್ ಸಿ ನಲ್ಲಿ ಇದೆಯಲ್ಲ, ದಿಸ್ ಈಸ್ ದ ಆನ್ಸರ್. ಇದಾದಮೇಲೆ ನೆಕ್ಸ್ಟ್ 6 ಲೆಟರ್ಸ್ ತಗೋಬೇಕಾಗುತ್ತೆ. 6 ಲೆಟರ್ಸ್ ನೋಡ್ರಿ, 6 ಅಕ್ಷರ ಇಲ್ಲಿ ಬರ್ತವೆ. ಇವು ಫಾರ್ವರ್ಡ್ ಡೈರೆಕ್ಷನಲ್ಲಿ ಆಗ್ತವೆ. ಒ ಪಿ ಕ್ಯೂ ಆರ್ ಎಸ್ ಟಿ ಬರುತ್ತೆ. ಇಲ್ಲಿ ಕರೆಕ್ಟ್ ಇದೆ ನೋಡ್ರಿ, ಒ ಪಿ ಕ್ಯೂ ಆರ್ ಎಸ್ ಟಿ. ಹಾಗಾಗಿ ಆನ್ಸರ್ ಇದಕ್ಕೆ ಸಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ, ಡಾಟಾ ಇಂಟರ್ಪ್ರಿಟೇಷನ್ ಇದೆ ಇಲ್ಲಿ.
ಸೊ 2011ರಿಂದ 15ರ ಅವಧಿಯಲ್ಲಿ ಎ ಮತ್ತು ಬಿ ಕಂಪನಿಗಳು ಗಳಿಸಿದ ಶೇಕಡಾವಾರು ಲಾಭ ಪರ್ಸೆಂಟೇಜನ್ನು ಈ ಕೆಳಗಿನ ಕೋಷ್ಟಕವು ತೋರಿಸುತ್ತದೆ. ಕೋಷ್ಟಕದಲ್ಲಿರುವ ದತ್ತಾಂಶವನ್ನು ಆಧರಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಿದೆ. ಸೊ ಇಲ್ಲಿ 2011ರಿಂದ 15ರ ತನಕ 1, 2, 3, 4, 5 ವರ್ಷಗಳಲ್ಲಿ ಎ ಕಂಪ್ನಿದು ಮತ್ತು ಬಿ ಕಂಪ್ನಿದು, ಎ ಮತ್ತು ಬಿ ಎರಡೂ ಕಂಪ್ನಿಗಳೇನಿದಾವಲ್ಲ ಅವೆರಡೂ ಕಂಪ್ನಿಗಳ ಪರ್ಸೆಂಟೇಜ್ ಪ್ರಾಫಿಟ್ ಶೇಕಡ ಲಾಭ ಎಷ್ಟು ಬಂದಿದೆ ಅಂತ ಕೊಟ್ಟಿದ್ದೀನಿ. 3 ಅಲ್ಲ 30 ಇದು 30. ಸೊ ಶೇಕಡ ಲಾಭ ಎಷ್ಟು ಬಂದಿದ್ದಾವೆ ಅಂತ ಇಲ್ಲಿ ಕೊಡ್ತಾ ಹೋಗಿದ್ದಾನೆ. ಸೊ ಎ ಕಂಪ್ನಿದು 20% ಲಾಭ ಇದೆ 2011ರಲ್ಲಿ, ಬಿದು 30% ಇದೆ. ಸೊ 2012ರಲ್ಲಿ ಎ 35% ಲಾಭ ಇದೆ, ಬಿದು 40% ಇದೆ. ಸೊ ಇಲ್ಲಿದು 45% ಇದೆ ಎದು, ಬಿದು 35% ಇದೆ. ಸೊ 2014ರಲ್ಲಿ ಎ 40%, ಬಿದು 50% ಇದೆ. ಇದು ಎದು 25 ಇದೆ, ಬಿದು 35% ಲಾಭ ಇದೆ. ಸೊ ಇಲ್ಲಿ 2011ರಿಂದ 15ರ ತನಕ ಎರಡೂ ಕಂಪ್ನಿಗಳ ಲಾಭದ ಪರ್ಸೆಂಟೇಜ್ ಕೊಡ್ತಾ ಇದ್ದಾನೆ, ಶೇಕಡಾವಾರು ಲಾಭ. ಇಲ್ಲೊಂದು ಫಾರ್ಮುಲಾ ಇದೆ ನೋಡ್ರಿ ಕೆಳಗಡೆ, ವೇರ್ ಪರ್ಸೆಂಟೇಜ್ ಪ್ರಾಫಿಟ್ ಅಂದರೆ ಶೇಕಡ ಲಾಭ. ಸೊ ಇಲ್ಲಿ ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ಡಿವೈಡ್ ಬೈ ಎಕ್ಸ್ಪೆಂಡಿಚರ್ ಅಂತಿದೆ. ಸೊ ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ಡಿವೈಡ್ ಬೈ ಎಕ್ಸ್ಪೆಂಡಿಚರ್ ನೋಡ್ರಿ, ಇನ್ಕಮ್ ಅಂದರೆ ಆದಾಯ ಮೈನಸ್ ವೆಚ್ಚ ಡಿವೈಡ್ ಬೈ ವೆಚ್ಚ ಇಂಟು 100 ಹಾಕೊಂಡ್ರೆ ಇದನ್ನು ಶೇಕಡ ಲಾಭ ಅಂತ ಕನ್ನಡದಲ್ಲಿ ಕರಿತೀವಿ. ಶೇಕಡ ಲಾಭ ಕಂಡುಹಿಡಿಬೇಕಂದ್ರೆ ಇದು ಆದಾಯ ಮೈನಸ್ ವೆಚ್ಚ ಡಿವೈಡ್ ಬೈ ವೆಚ್ಚ ಇಂಟು 100 ಅಂತ ಕನ್ನಡದಲ್ಲಿ ಬರ್ಕೊಳ್ರಿ. ಈ ಫಾರ್ಮುಲಾ ಆ ಟೇಬಲ್ ಕೆಳಗಡೆನೇ ಕೊಟ್ಟಿರ್ತಾನೆ. ಸೊ ಆ ಟೇಬಲ್ ಕೆಳಗಡೆ ಅಥವಾ ಮೇಲ್ಗಡೆ ಇರುತ್ತೆ, ಇದನ್ನು ಯೂಸ್ ಮಾಡ್ಕೊಳ್ರಿ ಅಂತ ಹೇಳಿರ್ತಾನೆ. ಸೊ ಇದಲ್ಲದೆ ಇನ್ನೊಂದು ಫಾರ್ಮುಲಾ ಅವಶ್ಯಕತೆ ಇದೆ. ಐ ಅಂದರೆ ಇನ್ಕಮ್ ಅಂತ ಕರಿತೀವಿ. ಸೊ ಇನ್ಕಮ್ ಕಂಡುಹಿಡಿಬೇಕಂದ್ರೆ ಪರ್ಸೆಂಟೇಜ್ ಪ್ರಾಫಿಟ್ಟು ಪ್ಲಸ್ 100 ಬರ್ಕೊಂಡು ಡಿವೈಡ್ ಬೈ ಕೆಳಗಡೆ 100 ಹಾಕ್ಕೊಂಡು ಸೊ ಇಂಟು ಲಾಸ್ಟಿಗೆ ಎಕ್ಸ್ಪೆಂಡಿಚರ್ ಹಾಕ್ಕೊಂಡ್ವಿ ಅಂದರೆ ನಮಗೆ ಇನ್ಕಮ್ ಸಿಗುತ್ತೆ. ಇನ್ಕಮ್ ಎಷ್ಟು ಅಂತ ಸಿಗುತ್ತೆ. ಪರ್ಸೆಂಟೇಜ್ ಪ್ರಾಫಿಟ್ ಪ್ಲಸ್ 100 ಡಿವೈಡ್ ಬೈ 100 ಇಂಟು ಇ ಹಾಕ್ಕೊಂಡ್ರೆ, ಇ ಅಂದರೆ ಎಕ್ಸ್ಪೆಂಡಿಚರ್ ಹಾಕ್ಕೊಂಡ್ರೆ ಆ ಕಂಪನಿಯ ಆದಾಯ ಎಷ್ಟು ಅಂತ ಕಂಡುಹಿಡಿಬೋದು. ಈ ಫಾರ್ಮುಲಾ ಜೊತೆಗೆ ಇದನ್ನು ನೆನ್ಪಿಟ್ಕೊಂಡ್ರೆ ಕೆಲವೊಂದು ಪ್ರಶ್ನೆಗಳಿಗೆ ಆನ್ಸರ್ ಮಾಡಲಿಕ್ಕೆ ಇದನ್ನ ಯೂಸ್ ಮಾಡ್ಕೋಬೋದು. ಇನ್ಕಮ್ ಕಂಡುಹಿಡಿಲಿಕ್ಕೂ ಯೂಸ್ ಮಾಡ್ಬೋದು, ಎಕ್ಸ್ಪೆಂಡಿಚರ್ ಕಂಡುಹಿಡಿಲಿಕ್ಕೂ ಇದನ್ನ ಯೂಸ್ ಮಾಡ್ಕೋಬೋದು. ಓಕೆನಾ. ಸೊ ನೆಕ್ಸ್ಟ್ ಫಸ್ಟ್ ಕ್ವಶನ್ ನೋಡ್ರಿ, ಇದರಲ್ಲಿ ಏನು ಕೊಟ್ಟಿದ್ದಾನೆ ಅಂತ. 2012ರಲ್ಲಿ ಎರಡೂ ಕಂಪನಿಗಳ ಒಟ್ಟು ಖರ್ಚು 9 ಲಕ್ಷ ರೂಪಾಯಿಗಳಾಗಿದ್ದರೆ ಎ ಮತ್ತು ಬಿಗಳ ಖರ್ಚು 2:1 ಅನುಪಾತದಲ್ಲಿದ್ದರೆ ಆ ವರ್ಷದಲ್ಲಿ ಎ ಕಂಪನಿಯ ಆದಾಯ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ 2012ರಲ್ಲಿ ನೋಡ್ರಿ, ಎ ಮತ್ತು ಬಿ ಎರಡೂ ಕಂಪ್ನಿ ಸೇರಿ 9 ಲಕ್ಷ ಖರ್ಚು ಮಾಡಿದ್ದಾರೆ ಅಂತ. ಎ ಮತ್ತು ಬಿ ಎರಡೂ ಕಂಪ್ನಿಗಳು ಸೇರಿ 9 ಲಕ್ಷ ಖರ್ಚು ಮಾಡಿದ್ದಾರೆ ಅಂತ ಕೊಟ್ಟಿದ್ದಾನೆ. ಸೊ ಅದರಲ್ಲಿ ಎ ಕಂಪ್ನಿದು ಎಷ್ಟು ಖರ್ಚಿದೆ, ಬಿ ಕಂಪ್ನಿದು ಎಷ್ಟು ಖರ್ಚಿದೆ ಅಂತ ಸಪ್ರೇಟ್ ಮಾಡಲಿಕ್ಕೆ ಇಲ್ಲ ಅನುಪಾತ ಕೊಟ್ಟಿದ್ದಾನೆ 2:1 ಅಂತ. ನೋಡಿರಿ, ಎ ಕಂಪ್ನಿದು ಬಿ ಕಂಪ್ನಿದು ಸಪ್ರೇಟ್ ಮಾಡಲಿಕ್ಕೆ ರೇಷಿಯೋ 2:1 ಕೊಟ್ಟಿದ್ದಾನೆ. ಎರಡೂ ಸೇರಿ 9 ಲಕ್ಷ ಇದೆ ಅಂತ ಇದೆ, 9 ಲಕ್ಷ. ಸೊ ಇವಾಗ 2 + 1 ಕೂಡ್ರಿ 3 ಆಗುತ್ತಲ್ಲ, ಈ 3ರಿಂದ 9 ಡಿವೈಡ್ ಮಾಡಿರಿ, 3 3 9. ಇದು 3 2 6 ಲಕ್ಷ, 3 1 3 ಲಕ್ಷ. ಎ ಕಂಪ್ನಿದು ಖರ್ಚು 6 ಲಕ್ಷ, ಬಿ ಕಂಪ್ನಿದು ಖರ್ಚು 3 ಲಕ್ಷ, ಎರಡೂ ಸೇರಿ 9 ಲಕ್ಷ ಆಗಿರುತ್ತೆ. 2012ರಲ್ಲಿ ಎ ಮತ್ತು ಬಿ ಕಂಪ್ನಿಗಳ ಖರ್ಚು ಎಷ್ಟೆಷ್ಟು ಅಂತ 6 ಲಕ್ಷ 3 ಲಕ್ಷ ಅಂತ ಗೊತ್ತಾಯ್ತು. ಹಾಗಾದರೆ ಅದೇ ವರ್ಷದಲ್ಲಿ ಎ ಕಂಪ್ನಿಯ ಆದಾಯ ಎಷ್ಟು ಅಂತ ಕಂಡುಹಿಡಿಯೋಕೆ ಹೇಳಿದ್ದಾನೆ. ಎ ಕಂಪ್ನಿ ಆದಾಯ. ಸೊ ಆದಾಯ ಅಂದರೆ ಇನ್ಕಮ್ ಕಂಡುಹಿಡಿಬೇಕಂದ್ರೆ ನೋಡ್ರಿ, ಫಸ್ಟ್ ಆಫ್ ಆಲ್ ಇನ್ಕಮ್ ಕಂಡುಹಿಡಿಬೇಕಂದ್ರೆ 100 ಡಿನಾಮಿನೇಟ್ರಲ್ಲಿ ಬರೀಬೇಕು, 100 ಕೆಳಗಡೆ ಬರ್ಕೋಬೇಕು. ಒಂದು ಫಸ್ಟ್ ಥಾಟ್ ಇಲ್ಲಿ. ಸೊ 100 ಕೆಳಗಡೆ ಬರ್ಕೊಂಡು, ಸೊ ಇಲ್ಲಿ ಇನ್ಕಮ್ ಕಂಡುಹಿಡಿಬೇಕು, ಆದಾಯ ಕಂಡುಹಿಡಿಬೇಕಂದ್ರೆ ಸಿಂಪಲ್ ಕ್ಲೂ ಫಾರ್ಮುಲಾ ಇಲ್ದಂಗೆ ಅಂದ್ರೆ 100 ಕೆಳಗಡೆ ಬರೀಬೇಕು. ಸೊ 100 ಕೆಳಗಡೆ ಬರ್ಕೊಂಡು ಈ 100ಗೆ 2012 ಕೊಟ್ಟಿದ್ದಾನಲ್ಲ, 2012ರಲ್ಲಿ ಎ ಕಂಪ್ನಿದು ಪ್ರಾಫಿಟ್ ಪರ್ಸೆಂಟೇಜನ್ನ ಕೂಡ್ಕೋಬೇಕು. ಈ 100ಕ್ಕೆ 2012 ಪ್ರಶ್ನೆ, ಅದರಲ್ಲಿ ಎ ಕಂಪ್ನಿದೆಲ್ಲ 2012ರಲ್ಲಿ ಎ ಕಂಪ್ನಿ ಪರ್ಸೆಂಟೇಜ್ ಎಷ್ಟಿದೆ, 35% ಪ್ರಾಫಿಟ್ ಇದೆಯಲ್ಲ, ಈ 100ಗೆ 35 ಆ್ಯಡ್ ಮಾಡಿರಿ 135 ಅಂತ ಬರ್ಕೊಂಡು, ಸೊ ಇಂಟು ಇನ್ಕಮ್ ಕಂಡುಹಿಡಿಬೇಕಂದ್ರೆ ಲಾಸ್ಟಿಗೆ ಅದೇ ಕಂಪ್ನಿದು ಎಕ್ಸ್ಪೆಂಡಿಚರ್ ಬರ್ಕೋಬೇಕು. ಎ ಕಂಪ್ನಿದು ಎಕ್ಸ್ಪೆಂಡಿಚರ್ 2012ರಲ್ಲಿ 6 ಲಕ್ಷ ಇದೆ, 6 ಬರ್ಕೋಬೇಕು. ಸೊ ಇವಾಗ ಕ್ಯಾನ್ಸಲ್ ಮಾಡ್ರಿ, 5 2 10 0 ಪಕ್ಕ ಬರೀತೀನಿ. 5 2 10 5 7 35 ಕ್ಯಾನ್ಸಲ್ ಆಗುತ್ತೆ. ಆಮೇಲೆ 2 10 20, 2 3 6 ಕ್ಯಾನ್ಸಲ್ ಆಗುತ್ತೆ. 27 ಇಂಟು 3 ಗುಣಾಕಾರ ಮಾಡಿರಿ 81 ಆಗುತ್ತೆ. ಡಿವೈಡ್ ಬೈ 10 ಮಾಡಿರಿ, 81 ಡಿವೈಡ್ ಬೈ 10 ಅಂದರೆ 8.1 ಲಕ್ಷ ಆಗುತ್ತೆ. ಸೊ 8.1 ಲಕ್ಷ ಆಪ್ಷನ್ ಬಿ ನಲ್ಲಿ ಇದೆಯಲ್ಲ, ಎ ಕಂಪ್ನಿ ಆದಾಯ 8.1 ಲ್ಯಾಕ್ಸ್. ದಿಸ್ ಈಸ್ ದ ಆನ್ಸರ್. ಓಕೆನಾ.
ನೆಕ್ಸ್ಟ್ ಕ್ವಶನ್ ನೋಡ್ರಿ, ಬಿ ಕಂಪ್ನಿಯು ಗಳಿಸಿದ ಸರಾಸರಿ ಲಾಭ ಎಷ್ಟು ಅಂತ ಕೇಳಿದ್ದೀನಿ. 3 ಅಲ್ಲ 30. ಬಿ ಕಂಪ್ನಿ ಗಳಿಸಿದ ಸರಾಸರಿ ಲಾಭ. ಸೊ ನೋಡ್ರಿ, ಬಿ ಕಂಪ್ನಿದ ಸರಾಸರಿ ಲಾಭ ಅಂದ್ರೆ ಬಿ ಕಂಪ್ನಿ ಎಲ್ಲ ವರ್ಷಗಳಿಂದ ಸೇರಿ ಟೋಟಲ್ ಎಷ್ಟು ಲಾಭ ಗಳಿಸಿದೆ ಅದನ್ನು ಕೂಡ್ಕೋಬೇಕು. ಸೊ ಇದು 30 + 40 70, 70 + 35 ಅಂದರೆ 105, 105 + 50 ಅಂದರೆ 155, 155 + 35 ಅಂದರೆ 190 ಆಗುತ್ತೆ. ಸೊ ಸರಾಸರಿ ಬೇಕು, ಅವರೇಜ್ ಬೇಕಂದ್ರೆ ಟೋಟಲ್ 190ನ್ನು 5 ವರ್ಷ ಅಲ್ಲ 5ರಿಂದ ಡಿವೈಡ್ ಮಾಡ್ಕೋಬೇಕು. ಸೊ 5ರಿಂದ ಡಿವೈಡ್ ಮಾಡಿದ್ರೆ 5 3 15, 4 ಉಳಿಯುತ್ತೆ 40 ಆಗುತ್ತೆ. 5 8 40 ಕ್ಯಾನ್ಸಲ್ ಆಗಿ 38% ಪ್ರಾಫಿಟ್ ಆಗುತ್ತೆ. 38% ಆಪ್ಷನ್ ಸಿ ನಲ್ಲಿದೆ ನೋಡ್ರಿ. ದಿಸ್ ಇಸ್ ದ ಆನ್ಸರ್. ಕ್ಲಿಯರ್ ಆಗುತ್ತಾಯ್ತಾ? ಸೊ ನೆಕ್ಸ್ಟ್ ಒಂದು ಕ್ವಶನ್ ಬರೋಣ. ಯಾವ ವರ್ಷದಲ್ಲಿ ಕಂಪನಿ ಬಿ ಗಳಿಸಿದ ಶೇಕಡಾವಾರು ಲಾಭವು ಎಗಿಂತ ಕಡಿಮೆ ಇದೆ ಅಂತ. ಬಿ ಕಂಪ್ನಿ ಪ್ರಾಫಿಟ್ ಪರ್ಸೆಂಟೇಜ್ ಎ ಕಂಪ್ನಿಗಿಂತ ಕಡಿಮೆ ಇರೋದು ಯಾವ ವರ್ಷದಲ್ಲಿ ನೋಡ್ಕೋಬೇಕು. ಇಲ್ಲಿ ಎದು 20 ಇದೆ, ಬಿದು 30 ಇದೆ ಅಂದರೆ ಬಿ ಕಂಪ್ನಿ ಲಾಭ ಎಗಿಂತ ಜಾಸ್ತಿನೇ ಇದೆ. ಇಲ್ಲಿ ಎದು 35 ಇದೆ, ಬಿ 40% ಇದೆ ಅಂದರೆ ಬಿ ಕಂಪ್ನಿ ಲಾಭನೇ ಜಾಸ್ತಿ ಇದೆ. ಎ 45 ಇದೆ, ಬಿ 35 ಇದೆ ಅಂದರೆ ಬಿ ಕಂಪ್ನಿ ಲಾಭ ಕಡಿಮೆ ಇದೆ. ಎ 40% ಇದೆ, ಬಿದು 50% ಇದೆ ಅಂದರೆ ಬಿ ಕಂಪ್ನಿ ಲಾಭನೇ ಜಾಸ್ತಿ ಇದೆ. ಎ 25 ಇದೆ, ಬಿ 35 ಇದೆ ಅಂದರೆ ಬಿ ಕಂಪ್ನಿ ಲಾಭನೇ ಜಾಸ್ತಿ ಇದೆ. ಅಂದರೆ ಯಾವ ವರ್ಷದಲ್ಲಿ ಕಡಿಮೆ ಇದೆ ಅಂದರೆ ಇದು ಒಂದರಲ್ಲೇ ನೋಡ್ರಿ. ಸೊ ಇಲ್ಲಿ ಡೌನ್ವರ್ಡ್ ಆರೋ ಮಾರ್ಕ್ ಇದೆಯಲ್ಲ, 2013ರಲ್ಲಿ ಮಾತ್ರ ಬಿ ಕಂಪ್ನಿಯ ಶೇಕಡ ಲಾಭ ಎ ಕಂಪ್ನಿಗಿಂತ ಕಡಿಮೆ ಇದೆ ಶೇಕಡಾವಾರು ಲಾಭ. ಅದು 2013ರಲ್ಲಿ ಆಪ್ಷನ್ ಬಿ ಇದೆಯಲ್ಲ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಗೊತ್ತಾಯ್ತಾ? ಸೊ ಇಲ್ಲಿ ಡಾಟಾ ಟೇಬಲ್ ಅಂದರೆ ಈ ರೀತಿ ಪ್ರಶ್ನೆಗಳು 3 ಕೇಳ್ಬೋದು, 4 ಕೇಳ್ಬೋದು, 5 6 ಕ್ವಶನ್ಸ್ ತನಕ ಕೇಳೋ ಸಾಧ್ಯತೆ ಇರುತ್ತೆ. ಸೊ ನೋಡಿ, ಇವೆಲ್ಲ ಕ್ವಶನ್ಸ್ನ ನೀಟಾಗಿ ನೋಟ್ಸಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಇದೇ ಥರದ ಪ್ರಶ್ನೆಗಳು ನಿಮ್ಮ ಎಕ್ಸಾಮಲ್ಲಿ ಬರೋ ಸಾಧ್ಯತೆ ಇದೆ. ಅವೆಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕಾದ್ರೆ ನೀವೆಲ್ಲ ವಿಡಿಯೋದಲ್ಲಿರೋ ಕ್ವಶನ್ಸ್ನ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಎಕ್ಸಾಮಲ್ಲಿ ತುಂಬ ಸುಲಭ ಆಗುತ್ತೆ ಅಂತ ಹೇಳ್ತಾ, ಸೊ ನಾನು ಸಾಲ್ವ್ ಮಾಡಿರೋ ಮೆಥಡು ಕ್ಲಾಸಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ತಾ ಬನ್ನಿ. ಸೊ ಫೇಸ್ಬುಕ್ಕು, ಆಮೇಲೆ ಟೆಲಿಗ್ರಾಮು, ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲೆಲ್ಲ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆಯವರೆಗೂ ವಾಚ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.